ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರಭು ಸರ್, ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿ ಸ್ಟೂಡೆಂಟ್ಸ್, ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಇವತ್ತಿನ ಸಿರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಯಾರ್ಯಾರು SSC GD ಅಗ್ನಿವೀರ ಮತ್ತು RR ಗ್ರೂಪ್ ಡಿಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಅವರಿಗೋಸ್ಕರ ಮಿಕ್ಸ್ ಕ್ವಶನ್ಸ್ಗಳನ್ನ ಇವತ್ತು ಮಾಡ್ತಾ ಇದ್ವಿ. ಸೊ ಅದೇ ಥರ ಹಿಂದಿನ ಕ್ಲಾಸಲ್ಲಿ ಕೂಡ ನಾವು ಇದೇ ಸೇಮ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡಿದ್ವಿ. ಅದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ, ನೋಡ್ತಾ ಹೋಗ್ರಿ. ಅದೇ ಥರ ಯಾರ್ಯಾರು SSC GD ಮತ್ತು ಅಗ್ನಿವೀರ ಮತ್ತು RR ಗ್ರೂಪ್ ಡಿ ತಯಾರಿ ಮಾಡ್ತಿದ್ರಿ ಅದಕ್ಕೆ ಸಪ್ರೇಟ್ ವಿಡಿಯೋ ಬೇಕಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನು ಕೂಡ ನೋಡ್ಕೊರಿ. ಅದೇ ಥರ ನಿಮಗೆ ಈ ಕ್ಲಾಸಿನ PDF ಬೇಕು ಸರ್ ಅಂದರೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿಬಿಟ್ಟು ಇದರಿಂದ PDF ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ಇನ್ನೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಾಡೋಣ. ಸರ್ ಏನದ್ರಿ ಕ್ವಶನ್? ಫಸ್ಟ್ನೇ ಕ್ವಶನ್ ನೋಡ್ರಿ. 270 ಮೀಟರ್ ಉದ್ದದ ರೈಲು ಗಾಡಿಯು ಒಂದು ಟೆಲಿಗ್ರಾಫ್ ಕಂಬವನ್ನು 18 ಸೆಕೆಂಡ್ಗಳಲ್ಲಿ ದಾಟಿದರೆ ರೈಲು ಗಾಡಿಯ ವೇಗವನ್ನು ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಯಾವ ಥರ ಇದೆ ಪ್ರಶ್ನೆ ನೋಡಿ. ಓಕೆ ಸರ್, ಏನದ್ರಿ ಪ್ರಶ್ನೆ? ಫಸ್ಟ್ ಆಫ್ ಆಲ್ ನೋಡ್ರಿ, ಏನದ ಒಂದು ರೈಲ್ ಅದ್ರಿ. ಓಕೆ, ಸಿಂಪಲ್ ನಾನು ನೋಡ್ತೀನಿ, ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಮಾಡ್ತೀನಿ. ಏನ್ರಿ, ಒಂದು ರೈಲ್ ಇದೆ ಸರ್. ಇದು ಎಷ್ಟ್ರಿ? 270 ಮೀಟರ್ ಉದ್ದದ ಒಂದು ರೈಲ್ ಅದ. ಏನ್ ಮಾಡತ್ತರಿ? ಒಂದು ಟೆಲಿಗ್ರಾಫ್ ಕಂಬವನ್ನು ದಾಟ್ತಾ ಇದೆ. ಅಂದ್ರೆ ಒಂದು ಕಂಬ ಇದೆ ರೀ, ಇದನ್ನ ದಾಟ್ತಾ ಇದೆ. ಎಷ್ಟು ಸಮಯ ಎಷ್ಟು ತೊಗೊಂಡದ ಸರ್? ಸಮಯ ಕೊಟ್ಟನ 18 ಸೆಕೆಂಡ್ಗಳಲ್ಲಿ ಇದು ಏನಾಗತ್ತದ? ಕ್ರಾಸ್ ಮಾಡತ್ತದ. ಹಾಗಾದ್ರೆ ಈ ರೈಲಿನ ವೇಗವನ್ನು ಕೇಳ್ತಾ ಇದ್ದಾನೆ. ಸಿಂಪಲ್ ಕ್ವಶನ್. ನಾನು ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ಗಳು ಹೇಳಿನಿ. ಯಾವುದಪ್ಪ ಅಂದ್ರೆ, ಒಂದು ಅರ್ಥ ಮಾಡ್ಕೋರಿ, ಇದು ಯಾವುದು ರೈಲಿನ ಮೇಲೆ ಸಮಸ್ಯೆಗಳು ಏನಂದ್ರ, ರೈಲಿಗೆ ತನ್ನದೇ ಆದಂತ ಉದ್ದ ಇರ್ತದ. ಯಾಕಪ್ಪ ಅಂದ್ರೆ ಕಾರು, ಬೈಕು, ಸೈಕಲ್ ಅಂತ ತೊಗೊಂಡ್ರೆ ಅದಕ್ಕೆ ಆದಂತ ಲೆಂತ್ ಮ್ಯಾಕ್ಸಿಮಮ್ ಏನಿರ್ತಾರೆ ಸ್ವಲ್ಪ ಇರ್ತದೆ, ಅದನ್ನ ನಾವೇನ್ ಮಾಡ್ತೇವೆ? ನೆಗ್ಲೆಕ್ಟ್ ಮಾಡ್ತೇವೆ. ಬಟ್ ಟ್ರೈನ್ ಅಂತ ಬಂದ್ರೆ ಅದಕ್ಕೆ ಆದಂತ ಉದ್ದವಾದ ಬೋಗಿ ಇರ್ತಾವ್ರಿ. ಅರ್ಧ ಕಿಲೋಮೀಟರ್ ಅಷ್ಟು, 800 ಮೀಟರ್ ಉದ್ದ, 750 ಮೀಟರ್ ಉದ್ದದಷ್ಟು ಬೋಗಿಗಳಿರ್ತಾವ. ಹಾಗಾಗಿ ಅಲ್ಲಿ ಲೆಂತ್ ಮ್ಯಾಟರ್ ಆಗುತ್ತಾ. ಓಕೆ ಸರ್, ಹಂಗಂದ್ರ ನಿಮಗೆ ಕ್ವಶನ್ ಏನಕ್ಕೆ ವೇಗವನ್ನು ಕಂಡುಹಿಡಿ ಅಂದನ. ಹೆಂಗ್ ಮಾಡ್ಬೇಕಪ್ಪ ಅಂದ್ರ ಸಿಂಪಲ್ ಸರ್, ನಿಮ್ಗೆ ಗೊತ್ತಿದೆ ವೇಗ ಕಂಡುಹಿಡಿಯೋ ಸೂತ್ರ ಸರ್. ಸ್ಪೀಡ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಿಮ್ಗೆ ಗೊತ್ತದ ಫಾರ್ಮುಲಾ, ಹೌದಾ? ಡಿಸ್ಟೆನ್ಸ್ ಅಂದ್ರೆ ನೋಡ್ರಿ, ಓವರ್ ಆಲ್ ಡಿಸ್ಟೆನ್ಸ್ ಅಂದ್ರೆ ಏನ್ ತಗೋಬೇಕು? ಖುದ್ದು ಟ್ರೈನ್ ಲೆಂತ್ ತಗೋಬೇಕ್ರಿ. ಯಾಕಂದ್ರ ಈ ಬೋಗಿ ಇಡೀ 270 ಮೀಟರ್ ಪಾಸ್ ಆಗ್ಬೇಕಲ್ರಿ ಎಂಟಿಲೆಯಲ್ಲಿ. ಲಾಸ್ಟ್ ಬೋಗಿ ಈ ತರ ದಾಟ್ ಹೋಗ್ಬೇಕು. ಅರ್ಥ ಆಗ್ತಾ ಇದೆನಾ? ಈ ಲಾಸ್ಟ್ ಇಷ್ಟು ಬೋಗಿ ದಾಟ್ ಹೋಗಕ್ ಎಷ್ಟು ಸಮಯ ತೊಗೊಳೋಣ? 18 ಸೆಕೆಂಡ್. ಅಂದ್ರ ಟೋಟಲ್ ಲೆಂತ್ ಡಿಸ್ಟೆನ್ಸ್ ಅಂದ್ರೆ ಏನ್ ತಗೋಬೇಕಾಗತ್ತ? ಖುದ್ದು ಟ್ರೈನ್ ಲೆಂತ್ ತಗೋಬೇಕ್ರಿ, 270 ಮೀಟರ್. ಯಾಕಂದ್ರೆ ಇದು ನೋಡ್ರಿ, ಯಾಕ ಇದ್ರದಂತೂ ತಗೊಳಕ್ ಬರಲ್ಲ, ಯಾಕಂದ್ರೆ ವಿದ್ಯುತ್ ಕಂಬಕ್ಕೆ ಅದ್ರದೇ ಆದಂತ ಬಿಡ್ತಿರಲ್ಲ, ಹಾಗಾಗಿ ಅದನ್ನ ತಗೋಬಾರ್ದು. ನಂತರ ಡಿವೈಡೆಡ್ ಬೈ ಸಮಯ ಎಷ್ಟು ಕೊಟ್ಟಾನ? 18 ಸೆಕೆಂಡ್ ಕೊಟ್ಟಿದ್ದಾನೆ. ಓಕೆ, ಕಟ್ತಾ ಬಿಡ್ರಿ. ಏನಾಗುತ್ತೆ ಸರ್? 18 ಸರ್. ಎಷ್ಟು ಉಳಿತಿರದ್ರಾಗ 2 7 ಕೂಡ 9 ಆಗಿರುತ್ತೆ. 18 5 90. ಅಂದ್ರೆ ಆನ್ಸರ್ ಎಷ್ಟು ಬತ್ರಿ? 15 ಮೀಟರ್ ಪರ್ ಸೆಕೆಂಡ್ ಬಂತು. ಆಪ್ಷನ್ ಚೆಕ್ ಮಾಡ್ತೀರಿ, ಆಪ್ಷನ್ ಅಲ್ಲಿ ಇರಲ್ಲ ಆನ್ಸರು, ಹೌದಾ ಸರ್? ಹೆಂಗ್ರಿ ನೆಕ್ಸ್ಟ್ 15 ಮೀಟರ್ ಪರ್ ಸೆಕೆಂಡ್ ಬಂದಿರ್ತದಲ್ರಿ, ಏನು ಕ್ವಶನ್ ಅರ್ಥ ಮಾಡ್ಕೊರಿ. ಏನು ವೇಗವನ್ನು ಎದ್ರಾಗ ಕಂಡಿಡಿ ಅಂದ ನಾವ? ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಕಂಡಿಡಿ ಅಂದನ. ಅಂದ್ರೆ ಏನ್ ಮಾಡ್ಬೇಕ್ರಿ? ಸಿಂಪಲ್, ನಿಮ್ಗೆ ಗೊತ್ತದ ಏನು ಟ್ರಿಕ್? ಕಿಲೋಮೀಟರ್ ಪರ್ ಅವರ್ ದಿಂದ ಮೀಟರ್ ಪರ್ ಸೆಕೆಂಡ್ ಹೋಗ್ಬೇಕಪ್ಪ ಅಂದ್ರ ಗುಣಾಕಾರ 5/18 ಮಾಡ್ಬೇಕ್ರಿ. ಇವೆಲ್ಲ ಟ್ರಿಕ್ಗಳು, ಹೌದಾ? ಅದೇ ತರ ಸರ್, ಮೀಟರ್ ಪರ್ ಸೆಕೆಂಡ್ ಕೊಟ್ಟು ನಿಮಗೆ ಕಿಲೋಮೀಟರ್ ಪರ್ ಅವರ್ ಹೋಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಸರ್? ಕಿಲೋಮೀಟರ್ ಪರ್ ಅವರ್ ಹೋಗ್ಬೇಕಪ್ಪ ಅಂದ್ರೆ ಗುಣಾಕಾರದ ಉಲ್ಟಾ ಏನು? 18/5 ಮಾಡ್ಬೇಕು. ಈಗ ಸದ್ಯಕ್ಕೆ ನಮಗೆ ಏನಾದ್ರೆ ಆನ್ಸರ್ 15 ಮೀಟರ್ ಪರ್ ಸೆಕೆಂಡ್ ಬಂದಲ್ಲ, ಇದನ್ನ ನನಗೇನ್ ಮಾಡ್ಬೇಕು? ಕಿಲೋಮೀಟರ್ ಪರ್ ಅವರ್ನ ಮಾಡ್ಬೇಕಾದ್ರೆ ಗುಣಾಕಾರ ಏನ್ ಮಾಡ್ರಿ ಸರ್? 18/5 ಮಾಡಿ. 5 ಒಂದ್ಲೇ ಸರ್, 5 ಮೂರ್ಲೆ ಆಟೋಮೆಟಿಕ್ ಏನ್ ಕನ್ವರ್ಟ್ ಆಗುತ್ತೆ? ಇದು ಕಿಲೋಮೀಟರ್ ಪರ್ ಅವರ್ ಆಗಿರ್ತದ. 5 ಒಂದ್ಲೆ 5 ಮೂರ್ಲೆ 18 ಮೂರ್ಲೆ ಎಷ್ಟಾಗುತ್ತೆ? 54 ಕಿಲೋಮೀಟರ್ ಪರ್ ಅವರ್ ಬಂತು. ಸೊ ಆನ್ಸರ್ ಎಷ್ಟು ಬರ್ತ್ರಿ? 54 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ವೆರಿ ಗುಡ್. ಗುಡ್ ರೇಖಾ. ಸೊ ಐ ಹೋಪ್ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆದ ತಿಳ್ಕೊತೀನಿ. ರೈಲು ಮೇಲಿರುವಂಥ ಪ್ರಶ್ನೆಗಳು. ಎಸ್, ಸೂಪರ್ ಸರ್. ಓಕೆ, ನಂತರ ಸರ್ ಏನ್ ಕೊಟ್ಟಾನ? ಒಂದು ಸಿಲಿಂಡರ್ನ ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಎತ್ತರ 12 ಸೆಂಟಿಮೀಟರ್ ಆದರೆ ಅದರ ಗಾತ್ರ ನಥಿಂಗ್ ಬಟ್ ವ್ಯಾಲ್ಯೂಮ್ ಅಥವಾ ಘನಫಲ ಅಂತ ಕೂಡ ಕರೀತಾರೆ. ಓಕೆ ಸರ್, ಇದು ನೋಡ್ರಿ ಮೆನ್ಸುರೇಷನ್ 3D ಮೇಲೆ ಬರುವಂತ ಪ್ರಶ್ನೆ, ಅಂದ್ರೆ ಕ್ಷೇತ್ರ ಮಿತಿ, ಹೌದಾ? ಎಸ್ ಸರ್. ಏನ್ರಿ ಸಿಲಿಂಡರ್ ಅಂದ ತಕ್ಷಣ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು ಏನಪ್ಪಾ ಅಂದ್ರ ಆಕೃತಿ, ಹೌದಾ? ಒಂದು ಸಿಲಿಂಡರ್ ಅಂದ್ರೆ ಯಾವ ತರ ಇರ್ತದೆ ಸರ್? ಈ ತರ ಏನಿರುತ್ತೆ ಒಂದು ಸಿಲಿಂಡರ್ ಅಂತ ಕರಿತೀವಿ, ಹೌದಾ ಸರ್? ಇದನ್ನ ಸಿಲಿಂಡರ್ ಅಂತ ಕರಿತೀವಿ. ಓಕೆ, ಇದು ನೋಡ್ರಿ ಯಾವಾಗ್ಲೂ ಒಂದು ತ್ರಿಜ್ಯ ಇರ್ತದೆ ಸರ್. ಇದಕ್ಕೇನಿರ್ತದೆ? ತನ್ನದೇ ಆದ ಹೈಟ್ ಇರ್ತದ. ಫಸ್ಟ್ ಆಫ್ ಆಲ್ ನಿಮಗೇನು ಗೊತ್ತಾಗಬೇಕು? ಸಿಲಿಂಡರ್ನ, ನಮಸ್ತೆ ಎವ್ರಿವನ್, ನಮಸ್ತೆ ಅಭಿ. ಎಸ್,
ಸರ್ ಏನ್ರಿ ಒಂದು ಸಿಲಿಂಡರ್ನ ತ್ರಿಜ್ಯ ಕೊಟ್ಟಾನ ನೋ ಗಿವನ್ ಡೇಟಾ ನೋಡ್ರಿ ಏನೇನ್ ಕೊಟ್ಟಾನ ಸರ್ ತ್ರಿಜ್ಯ ಅಂದ್ರೆ ಆರ್ = 7 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಆಮೇಲೆ ಹೈಟ್ ಕೊಟ್ಟಾನ್ರಿ ಎಷ್ಟು 12 ಸೆಂಟಿಮೀಟರ್ ಕೊಟ್ಟಾನ. ನಿಮಗ ಗಾತ್ರ ಅಂದ್ರೆ ಏನು ದಟ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂಮ್ ಅಂದ. ಓಕೆ ಹೆಂಗ್ರಿ ಸರ ಗಾತ್ರ ಅಥವಾ ಘನಫಲ ಕಂಡು ಹಿಡಿಯುವ ಸೂತ್ರ ಅಥವಾ ವ್ಯಾಲ್ಯೂಮ್ ಅಂತ ಕೂಡ ಕರೀತಾರ. ಏನ್ ಸರ್ ಇದ್ರದ್ದು ಗೊತ್ತಿರಲಿ ನಿಮಗ 5r²h ಆಗಿರುತ್ತ. ಇದು ಏನು ಒಂದು ಸಿಲಿಂಡರ್ನ ಗಾತ್ರವನ್ನು ಕಂಡುಹಿಡಿಯುವ ಸೂತ್ರ. ನಿಮ್ಗೆ ಆಲ್ರೆಡಿ ಗೊತ್ತದ 5 ಬೆಲೆ ಏನಿರ್ತಾವ್ರಿ 22/7. ತ್ರಿಜ್ಯ ಎಷ್ಟು ಕೊಟ್ಟಾನ್ರಿ ಅವನೇ ಕೊಟ್ಟಾನ ಸರ್ 7 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟಾನ. ಅಂದ್ರೆ 7ರ ವರ್ಗ ಬದಲಿ ನಾ 7ನ 2 ಸಲ ಬರಿತೀನಿ. ಹೈಟ್ ಎಷ್ಟು ಕೊಟ್ಟಿದ್ದಾನೆ ಸರ್ 12 ಸೆಂಟಿಮೀಟರ್ ಹೈಟ್ ಕೊಟ್ಟಿದ್ದಾನೆ. ನೋಡ್ರಿ ಕಡ್ತಾ 7 ಕ್ಯಾನ್ಸಲ್ ಆಯ್ತು ಉಳಿತಷ್ಟ್ರಿ 22 × 7 ಗುಣಾಕಾರ 12. 22 ಒಳ್ಳೆ ಎಷ್ಟಾಗತ್ರಿ 154 ಗುಣಾಕಾರ 12. ಕೊನೆದಾಗ 154 ಗುಣಾಕಾರ 12 ಮಾಡ್ರಿ 12 4 48 12 ಇಲ್ಲಿ 60 1 4 64 12 1 12 6 18 ಅಂದ್ರೆ ಎಷ್ಟು ಬಂತ್ರಿ ಆನ್ಸರ್ ವ್ಯಾಲ್ಯೂಮ್ = 1848 ಸೆಂಟಿಮೀಟರ್ ಕ್ಯೂಬ್ ಏನಾಗುತ್ತೆ ಸೊ ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗತ್ತೆ ರೀ. ಸೊ ಆನ್ಸರ್ ಏನಾಗುತ್ತೆ 1848 ರೈಟ್ ಆನ್ಸರ್. ಆಕ್ಚುಲಿ ಇದು ಸೆಂಟಿಮೀಟರ್ ಕ್ಯೂಬ್ ಬರ್ಬೇಕ್ರಿ ರಾಂಗ್ ಇದೆ ಅದು. ಓಕೆ ಆಪ್ಷನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಸ್ಕ್ವೇರ್ ಬರಲ್ಲ ಯಾವಾಗ್ಲೂ ಏನ್ ಬಂದಿರ್ತದ ಸೆಂಟಿಮೀಟರ್ ಕ್ಯೂಬ್ ಬಂದಿರ್ತದ. ಓಕೆ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಾ ಅನ್ಕೋತೀನಿ. ಮಹೇಶ್ ಅವರೇ ಇವತ್ತು ಇಲ್ಲ 5ನೇ ತಾರೀಕಿನಿಂದ ಶುರು ಇದೆ ರೀ MCQ ಬ್ಯಾಚ್. 5ನೇ ತಾರೀಕು ಮಾರ್ಚ್ 5ರಿಂದ ಶುರು ಆಗುತ್ತೆ 5 ಗಂಟೆಗೆ. ಮ್ಯಾಚ್ ಅಭಿ ಅವರೇ ಮ್ಯಾಥ್ಸ್ MCQ ಬ್ಯಾಚ್ನ ಜಾಯಿನ್ ಮಾಡ್ಕೋಬೋದು, ಆ್ಯಪ್ ಮುಖಾಂತರ ಮಾಡ್ಕೋಬೋದ್ರಿ. ಲಿಂಕ್ ಇರುತ್ತೆ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋರಿ. ಎಸ್ ಸೂಪರ್. ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಓಕೆ ಸರ್ ಏನ್ ಕೊಟ್ಟಾನ್ರಿ 2x² - kx + 4 = 0. ಇದು ಯಾವಾದ್ರಿ ಒಂದು ವರ್ಗ ಸಮೀಕರಣ ಅದ. ಈ ವರ್ಗ ಸಮೀಕರಣ ಒಂದು ಮೂಲ ಕೊಟ್ಟಾನ್ರಿ ಅಂದ್ರ 2 ಕೊಟ್ಟನ. ಆದರೆ ಕೆ ಯ ಬೆಲೆಯನ್ನು ಕಂಡು ಹಿಡಿಯಿರಿ. ಓಕೆ ಹೆಂಗ್ ಮಾಡ್ಬೇಕ್ರಿ ಅರ್ಥ ಮಾಡ್ಕೋರಿ. ಸರ್ ಏನ್ ಕೊಟ್ಟಾನ ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ ಯಾವ ಸಮೀಕರಣ ವರ್ಗ ಸಮೀಕರಣ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್. ಏನ್ ಕೊಟ್ಟಾನ 2x² - kx + 4 = 0 ಅದ. ಹೌದಾ ಇದು ಏನ್ರಿ ಒಂದು ವರ್ಗ ಸಮೀಕರಣ. ನಿಮ್ಗೆ ಗೊತ್ತಿರ್ಲಿ ಯಾವುದೇ ವರ್ಗ ಸಮೀಕರಣಕ್ಕೆ ಎಷ್ಟು ಮೂಲಗಳಿರ್ತಾವ್ರಿ. ವರ್ಗ ಅಂದ್ರೆ ಏನು ವರ್ಗ ಅಂದ್ರೆ 2 ಅಂದರ್ಥ. ಅಂದ್ರೆ ವರ್ಗ ಸಮೀಕರಣಕ್ಕೆ 2 ಮೂಲಗಳು ಇರ್ತಾವ್ರಿ. ಅಂದು ಆಲ್ರೆಡಿ ಒಂದು ಕೊಟ್ಬಿಟ್ಟಾನ ಎಷ್ಟು 2 ಕೊಟ್ಟನ. ಇನ್ನೊಂದು ಕೆ ಅಂದ್ರೆ ಅದೇ ಇನ್ನೊಂದನ್ನ ಕಂಡಿಡಿ ಅಂತಿದ್ದಾನೆ. ಸಿಂಪಲ್ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದೇನಾ. ಓಕೆ ಸರ್ ಹಾಗಾದ್ರೆ ಹೆಂಗ್ ಮಾಡ್ಬೇಕು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಇಂಥ ಪ್ರಶ್ನೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ 2x² - kx + 4 = 0 ಆಲ್ರೆಡಿ ಕೊಟ್ಟಾನ. ಏನಂತಾನಂದ್ರ ಆಲ್ರೆಡಿ ಒಂದು ಮೂಲ ಅಂದ್ರೆ ಒಂದು ಮೂಲ ಕೊಟ್ಬಿಟ್ಟಾನ x = 2. ಇನ್ನೊಂದು ಮೂಲನ ಕೇಳ್ತಾ ಇದ್ದಾನೆ. ಅಂದ್ರೆ ಏನ್ ಮಾಡಿದ್ರಿ ಈ x = 2 ಪುಟ್ ದಿ ವ್ಯಾಲ್ಯೂ ಆಫ್ x. ಏನ್ರಿ ಎಕ್ಸ್ ಬೆಲೆ ಏನದಲ್ಲ 2ನ್ನ ಈ ಇಕ್ವೇಶನ್ ಅಲ್ಲಿ ಪುಟ್ ಮಾಡಿಬಿಡ್ರಿ ನಿಮ್ಗೆ ಆಟೋಮೆಟಿಕ್ ಆನ್ಸರ್ ಬರ್ತದ. ದಟ್ ಮೀನ್ಸ್ ಎಕ್ಸ್ ಬೆಲೆ ಎಲ್ಲೆಲ್ಲದಲ್ರಿ ಅಲ್ಲಿ ಆ್ಯಡ್ ಅನ್ನೋದು ವ್ಯಾಲ್ಯೂ ಏನ್ ಬಂದದ ಒಂದು ಮೂಲ ಅವನೇ ಕೊಟ್ಟಲ್ಲ ಇದನ್ನ ಅದನ್ನ ಜಸ್ಟ್ ಇದ್ರ ವ್ಯಾಲ್ಯೂ ಪುಟ್ ಮಾಡ್ಬಿಡ್ರಿ ನಿಮಗೆ ಇನ್ನೊಂದು ಮೂಲ ಸಿಕ್ಬಿಡ್ತದ. ಹೆಂಗೆ ಸರ್ 2x ಅಂದ್ರೆ ಏನ್ರಿ 2 ಪುಟ್ ಮಾಡ್ರಿ 2ರ ವರ್ಗ ಸರ್ ಮೈನಸ್ k × 2 ಬಂತ್ರಿ ಪ್ಲಸ್ 4 = 0. ಏನಾಗುತ್ತೆ ಹೇಳ್ರಿ 2 ಗುಣಾಕಾರ 2ರ ವರ್ಗ ಅಂದ್ರೆ ಎಷ್ಟು 4 ಮೈನಸ್ 2 × k 2k ಐತ್ರಿ ಪ್ಲಸ್ 4 = 0. ಎಷ್ಟಾಗತ್ರಿ 2 4 8 ಮೈನಸ್ 2k ಪ್ಲಸ್ 4 = 0 ರೀ. ನೋಡ್ರಿ ಮೊದ್ಲಿಗೆ 8 4 ಕೂಡಿಸ್ರೆ ಎಷ್ಟಾಗತ್ತ 12 ಮೈನಸ್ 2k = 0. ನಮಗೇನು ಕೆ ಬೆಲೆ ಕಂಡಿಡ್ಬೇಕಲ್ಲ ಈ 12ನ ಫಸ್ಟ್ ಆ ಸೈಡ್ ಕಳಿಸ್ರಿ. ನೋಡ್ರಿ ಏನಿಲ್ಲ ಅಂದ್ರೆ ಇರ್ತದ ಪ್ಲಸ್ ಇರ್ತದ. ಈ ಪ್ಲಸ್ 12 ಆ ಸೈಡ್ ಹೋದ್ರೆ ಏನಾಗುತ್ತೆ ಮೈನಸ್ 12 ಆಗುತ್ತೆ ಸರ್. ಮೈನಸ್ 12 ಆಯ್ತು ನೋಡ್ರಿ ಆಟೋಮೆಟಿಕ್ ಈ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ರಿ. ಸೊ 2k = 12 k ಎಷ್ಟಾಗತ್ತೆ 12 ಡಿವೈಡೆಡ್ ಬೈ 2 2 1 2 6 ಅಂದ್ರೆ ಕೆ ಬೆಲೆ ಎಷ್ಟಾಗತ್ತ 6 ಈಸ್ ರೈಟ್ ಆನ್ಸರ್. ಅಂದ್ರೆ ಇನ್ನೊಂದು ಮೂಲ ಏನಾಗಿರ್ತದಂದ್ರ 6 ಆಗಿರ್ತದ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಾ ತಿಳ್ಕೊತೀನಿ. ಸೂಪರ್ ಸರ್. ನಂತರ ನೋಡ್ರಿ ಇದು ನೋಡ್ರಿ ಮೆನ್ಸುರೇಷನ್ ಮೇಲೆ ಇರುವಂತ ಮತ್ತೊಂದು ಪ್ರಶ್ನೆ. ಒಂದು ಘನ ಅಂದ್ರೆ ಏನ್ರಿ ಕ್ಯೂಬ್ ಅಂತ ಕೊಟ್ಟಾನ. ಒಂದು ಘನದ ಬಾಹುವಿನ ಉದ್ದ ಕೊಟ್ಟಾನ 13 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಪಾರ್ಶ್ವ ಮೇಲ್ಮೈ ಅಂದ್ರೆ ಏನ್ರಿ ಕರ್ವ್ಡ್ ಸರ್ಫೇಸ್ ಏರಿಯಾ. ನೋಡಿ ಟೋಟಲ್ ಒಂದು ಘನ ಅಂತ ಬಂದ್ರೆ 2 ಬರ್ತಾವ, ಒಂದು ಪಾರ್ಶ್ವ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಫಸ್ಟ್ ಆಫ್ ಆಲ್ ಘನ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನ್ ಸರ್ ಘನ ಅಂದ್ರೆ.
ಸೊ ಈ ತರ ಆಕೃತಿಗೆ ಏನಂತ ಕರಿತೀವಿ ಅಂದ್ರೆ ಸರ್ ಇದಕ್ಕ ಘನ ಅಂತ ಕರೀತಾರ. ಇದ್ರ ಗುಣಲಕ್ಷಣ ಏನಂದ್ರ ಈ ಘನದ ಎಲ್ಲ ಬಾಹುಗಳು ಸಮವಾಗಿರ್ತಾವ. ಇದು ಮಸ್ಟ್ ಗೊತ್ತಿರ್ಬೇಕು ನಿಮ್ಗ. ಬಾಹುಗಳು ಏನಾಗಿರ್ತಾವು, ಸಮವಾಗಿರ್ತಾವ್ರಿ. ಇದ್ರ ಗುಣಲಕ್ಷಣ ಈಗ ನೋಡ್ರಿ, ಎಕ್ಸಾಮಿನೇಷನ್ದಾಗ ಒಂದ್ ಬಾವು ಕೊಟ್ಟನ ಅಂದ್ರೆ ಇದ್ರ ಅರ್ಥ ರೀ ಜನರಲ್ ಅಂಡರ್ಸ್ಟುಡ್ ಅಂದ್ರ ಇದು ಎಲ್ಲಾ ಬಾಹುಗಳು ಏನಿರ್ತಾವ, ಸಮ ಇರ್ತಾವ ಅಂದಂಗ ಸರ್. ಅಂದ್ರೆ ಇದು 13 ಸೆಂಟಿಮೀಟರ್, ಇದು 13 ಸೆಂಟಿಮೀಟರ್, ಎಲ್ಲಾನು 13 ಸೆಂಟಿಮೀಟರ್. ಕ್ಲಿಯರ್? ಓಕೆ ಸರ್. ಹಾಗಾದ್ರ ನಮಗೇನ್ ಕೇಳತ್ತನ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಒಂದ್ ಅರ್ಥ ಮಾಡ್ಕೋರಿ. ಈ ಕ್ಷೇತ್ರ ಮಿತಿಯಲ್ಲಿ ಅದರಲ್ಲಿ 3D ಕ್ವಶನ್ಸ್ಗಳಲ್ಲಿ ಎರಡು ಬರ್ತಾವ, ಒಂದು ಪಾರ್ಶ್ವ, ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಅಂದ್ ನೋಡ್ರಿ ಸುತ್ತಲಿರುವುದಷ್ಟೇ, ಅಂದ್ರೆ ಈ ಪಾಟು, ಈ ಮೇಲಿಂದ ಪಾಟು ಕೆಳಗಿನ ಪಾಟನ್ನ ಬಿಟ್ಟು ತಗೋಬೇಕು, ಕನ್ಸಿಡರ್ ಮಾಡ್ಬೇಕು, ಅದು ಪಾರ್ಶ್ವ. ಟೋಟಲ್ ಅಂದ್ರ ಅದನ್ನು ಹಿಡಿಬೇಕು, ಮೇಲಿಂದು ಕೆಳಗಿಂದು. ಸದ್ಯಕ್ಕೆ ನೋಡ್ರಿ ಟೋಟಲ್ ನನಗೆ ಹೇಳ್ರಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಸರ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ನಿಮ್ಗೆ ಗೊತ್ತಿರ್ಲಿ. ಏನಪ್ಪಾ ಅಂದ್ರ ಫಸ್ಟ್ ಒಂದ್ರ ಏರಿಯಾ ಏನಾಗಿರ್ತದ, A² ಆಗಿರುತ್ತೆ. ಬಟ್ ನಾವೇನ್ ಮಾಡತ್ತಾನ, ಪಾರ್ಶ್ವ ಅಷ್ಟೇ ಕೇಳತ್ತಂದ್ರ 4A² ಆಗಿರುತ್ತೆ. ಇದನ್ನೆಲ್ಲರಿಗೂ ನಿಮ್ಗೆ ಗೊತ್ತಿರ್ಲಿ. ಸೂಪರ್. ಸೊ ಹಾಗಾದ್ರೆ ಏನ್ ಬರ್ತಾ ಹೇಳ್ರಿ ಆನ್ಸರ್ ಸರ್? ಆಲ್ರೆಡಿ ಕೊಟ್ಬಿಟ್ಟಾನ, 4 ಗುಣಾಕಾರ. ಎ ಅಂದ್ರೆ ಏನಾದ್ರಿ 13 ಸೆಂಟಿಮೀಟರ್ ಅಂದ್ರ 13ರ ವರ್ಗ. ಸಿಂಪಲ್ ಸರ್. 4 ಗುಣಾಕಾರ 13ರ ವರ್ಗ ಎಷ್ಟಾಗುತ್ತೆ? 169. 169ಕ್ಕೆ 4ರಲ್ಲಿ ಗುಣಾಕಾರ ಮಾಡ್ರಿ, 4 36, 4 24, 3 27 ಆಗುತ್ತೆ. 4 4 ಅಂದ್ರೆ 676 ಸೆಂಟಿಮೀಟರ್ ಸ್ಕ್ವೇರ್ ಏನಾಗಿರುತ್ತದೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೇವೆ. ಸೊ ರೈಟ್ ಆನ್ಸರ್ 676 ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತಾ. ಸೊ ಇದು ಏನ್ರಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಸೂತ್ರ. ಇದೇ ತರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳದಂದ್ರೆ ಏನ್ ಬಂದಿರ್ತಾರೆ ಫಾರ್ಮುಲಾ ಅಲ್ಲಿ, 6A² ಆಗುತ್ತೆ. ಯಾಕಂದ್ರೆ ಈಗ ಆಕೃತಿಗೆ ಎಷ್ಟು ಮುಖ ಅದಾವ? 6 ಮುಖ ಅದಾವು. ಅಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ರಿ 6 ಮುಖ ತಗೋಬೇಕು. ಬಟ್ ಇಲ್ಲಿ ಏನ್ ಹೇಳ ನಮ್ ಕ್ವಶನ್ ಒಳಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದಿದ್ದು ಅದಕ್ಕೆ 4 ಮುಖ ತಗೋಣ. ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಸೂಪರ್. ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ನೋಡ್ರಿ, ಬೋರ್ಡ್ ಮಾಸ್ ಮೇಲೆ ಸಿಂಪಲ್ ಇರುವಂತ ಪ್ರಶ್ನೆ. ಮೌಲ್ಯ ನಿರ್ಧರಿಸಿ. ಏನ್ ಕೊಟ್ಟಾನ? ಬ್ರಾಕೆಟ್ 175 into 72 divided by 24 plus 5 ಗುಣಾಕಾರ 20 divided by 2. ಇಂಥ ಲೆಕ್ಕ ಹೆಂಗ್ ಮಾಡ್ಬೇಕು ಸರ್? ಏನು ನಿಯಮ ಏನು ಸರ್? ಬೋರ್ಡ್ ಮಾಸ್ ನಿಯಮ. ಓಕೆ ಸರ್. ಈ ಪ್ರಶ್ನೆ ಹೆಂಗ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ನೋಡ್ರಿ, ಬ್ರಾಕೆಟ್ ಇದೆ, 175 ಇದೆ ಸರ್, ಗುಣಾಕಾರ 72 ಡಿವೈಡೆಡ್ ಬೈ 24 ಪ್ಲಸ್ 5 ಇದೆ, ಗುಣಾಕಾರ 20 ಹೋಲ್ ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ 2. ರೂಲ್ ಏನ್ ಹೇಳತ್ರಿ? ಇದು ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು. ರೂಲ್ ಏನ್ ಹೇಳುತ್ತಂದ್ರೆ ಯಾವಾಗ್ಲೂ ಬ್ರಾಕೆಟ್ ನ ಫಸ್ಟ್ ಸಾಲ್ವ್ ಮಾಡಬೇಕು. ಅದಾದ ನಂತರ ಆಫ್ ಇದ್ರೆ ಅದನ್ನ, ಅದಾದ ನಂತರ ಡಿವಿಷನ್ ಮಾಡಬೇಕು, ಅದಾದ ನಂತರ ಮಲ್ಟಿಪ್ಲಿಕೇಶನ್, ಅದಾದ ನಂತರ ಎಡಿಷನ್, ಕೊನೆಯದಾಗಿ ಯಾವಾಗ್ಲೂ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಹೆಂಗ್ ಮಾಡುದು ಸರ್? ನೋಡಿ ನಾ ಹೆಂಗ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಬ್ರಾಕೆಟ್ ಒಳಗಡೆ ಹೋಗಿಂದು ಮತ್ತೊಂದು ಬ್ರಾಕೆಟ್ ಇದೆಯಲ್ಲ, ಮೊದಲು ಈ ಇನ್ನರ್ ಬ್ರಾಕೆಟ್ ನ ಸಾಲ್ವ್ ಮಾಡಬೇಕು. ಓಕೆ, 175 ಡಿವೈಡೆಡ್ ಬೈ ಈ ಬ್ರಾಕೆಟ್ ನಾಗ ಏನ್ರಿ ಫಸ್ಟ್ ಏನು ಬ್ರಾಕೆಟ್ ಒಳಗಡೆ ಎಂಟ್ರಿ ಆಗಿಂದ ಏನ್ ಹೇಳ್ತದ? ಆಫ್ ಅಂತೂ ಇಲ್ಲ, ಡಿವಿಷನ್. ಫಸ್ಟ್ ಡಿವಿಷನ್ ಮಾಡ್ರಿ. 72ಕ್ಕ 24ರಲ್ಲಿ ಭಾಗಾಕಾರ ಮಾಡಿದ್ರೆ ಎಷ್ಟಾಗತ್ತ? ಸಿಂಪ್ಲಿ 24 ಎಷ್ಟಲೇ 72 ರೀ ಸರ್? 24 3ಲೇ 72 ರೀ. ನೋಡ್ರಿ ನಾ ಮೊದ್ಲಿಗೆ ಡಿವಿಷನ್ ಮಾಡಿದ. ರೂಲ್ ಏನ್ ಹೇಳ್ತದ? ಬೋರ್ಡ್ ಮಾಸ್ ಒಳಗಡೆ ಬ್ರಾಕೆಟ್ ಹೋಗ್ಬೇಕು ಫಸ್ಟ್. ಬ್ರಾಕೆಟ್ ನಾಗ ಆಫ್ ಅಂತೂ ಕಾಣ್ತಾ ಇಲ್ಲ, ಏನದ ನೆಕ್ಸ್ಟ್ ಡಿವಿಷನ್ ಅದಲ್ರಿ, ಅದಕ್ಕೆ ಮೊದ್ಲಿಗೆ ಡಿವಿಷನ್ ಮಾಡ್ದ. 72ಕ್ಕೆ 24ರಲ್ಲಿ ಭಾಗಾಕಾರ ಮಾಡಿದ್ರೆ ಸರ್ 3 ಬಂತು. ಆಸ್ ಇಟ್ ಇಸ್ ಉಳಿದಿದ್ ಹಂಗೆ ಇಟ್ಟೆ ನೋಡ್ರಿ, ಪ್ಲಸ್ 5 ಗುಣಾಕಾರ 20 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ನಂತರ ಏನ್ ಮಾಡ್ಬೇಕು ಸರ್? ಡಿವಿಷನ್ ಆಯ್ತು. ಡಿವಿಷನ್ ಆಗಿಂದ ಏನ್ ಹೇಳ್ತದ ರೂಲ್? ಮಲ್ಟಿಪ್ಲಿಕೇಶನ್ ಹೇಳುತ್ತೆ ಸರ್. 175 ಗುಣಾಕಾರ 3 ಮಾಡ್ಕೋರಿ ಸೈಡಿಗೆ, 3 5 15, 3 ಒಳ್ಳೆ 21 1 22, 3 1 3 525 ಬಂತು. ಕ್ಲಿಯರ್? ಪ್ಲಸ್ 5 ಇದೆ, ಗುಣಾಕಾರ 20 ಬ್ರಾಕೆಟ್ ಕ್ಲೋಸು. ನಂತರ ಏನಾಗತ್ರಿ ಹೇಳ್ರಿ? 525 5 ಕೂಡಿಸ್ಬಿಡ್ರಿ, 530 ಅಂದ್ರೆ ಈ ಬ್ರಾಕೆಟ್ ಹೋಯ್ತ್ರಿ. ಉಳಿತೇನು? ಗುಣಾಕಾರ 20. ಓಕೆ, ಡಿವೈಡೆಡ್ ಬೈ 2 ಹೊರಗಿದೆ ಹಾಗೆ. ಓಕೆ, ನಂತರ ಏನ್ ಮಾಡ್ಬೇಕು ಹೇಳಿ ಸರ್? 530ಕ್ಕೆ 20ರಲ್ಲಿ ಗುಣಾಕಾರ ಮಾಡ್ಬೇಕಲ್ಲ. ನೋಡ್ರಿ ನಾ ಸಿಂಪಲ್ ಐಡಿಯಾ ಏನ್ ಹೇಳ್ತೀನಿ, ಈ 0 0 ಬಿಟ್ಟು ಬಿಡ್ರಿ. 53 ಡಬಲ್ ಎಷ್ಟಾಗತ್ತ ಸರ್? 106. ಒಪ್ತೀರಿ? 53 ಡಬಲ್ 106, ಮುಂದೆ 2 0 ಆರಾಮ್ ಇಟ್ಕೊಂಡ್ಬಿಡ್ರಿ. ಸಿಂಪಲ್ ಗುಣಾಕಾರ ಮಾಡೋ ನಿಯಮ ಇದು. ಹೋಯ್ತಾ ಬ್ರಾಕೆಟ್? ಉಳಿತೇನೇನು? ಕೊನೆಯದಾಗಿ ಡಿವೈಡೆಡ್ ಬೈ 2. 1600 ಡಿವೈಡೆಡ್ ಬೈ 2 ಮಾಡ್ಬಿಡ್ರಿ ಸರ್. ಆಟೋಮೆಟಿಕ್ ಏನಾಗುತ್ತ? 2 5ಲೇ 2 3ಲೇ ಎಷ್ಟು ಬಂತ ಆನ್ಸರ್? 5300 ಈಸ್ ರೈಟ್ ಆನ್ಸರ್. ಆಪ್ಷನ್ ಎ, 1 ಆಪ್ಷನ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಈ ಪ್ರಶ್ನೆ ನೋಡಿ. 5/8 = 20/p ಆದರೆ p ಯ ಬೆಲೆಯನ್ನ ಕಂಡುಹಿಡ್ರಿ. ಬಹಳ ಸಿಂಪಲ್ ಇದೆ ರೀ ಪ್ರಶ್ನೆ. 5/8
ಈಕ್ವಲ್ ಟು 20 ಆಫ್ ಪಿ ಇದೆ. ನಿಮಗೆ ಇದ್ರಾಗ ಪಿ ಬೆಲೆ ಕಂಡುಹಿಡಿಬೇಕು. ಸಿಂಪಲ್ ನೋಡ್ರಿ, ಓರೆ ಗುಣಾಕಾರ ಮಾಡಿಬಿಡಿ, ಇದು ಆನ್ಸರ್ ಬಂದ್ಬಿಡುತ್ತೆ. ಹೆಂಗ ಸರ್? ಇದನ್ನ ಈ ಸೈಡ್ ಗುಣಾಕಾರ ಮಾಡಿ, ಇದನ್ನ ಈ ಸೈಡ್ ಗುಣಾಕಾರ ಮಾಡಿ. ಹೆಂಗೆ ಸರ್? ಇದು 5 ಅಂದ್ರೆ ಏನಾಗುತ್ತೆ? 5p ಈಕ್ವಲ್ ಟು ಏನಾಗುತ್ತೆ? 20 ಇಂಟು 8. ನಿಮಗೇನು ಪಿ ಬೆಲೆ ಕಂಡುಹಿಡಬೇಕಲ್ರಿ, ಗುಣಾಕಾರ ಇದನ್ನ ಈ ಸೈಡ್ ಕಳಿಸಿ. ಸರ್ ಪಿ ಇಸ್ ಕೊಲ್ ಟು 20 ಇಂಟು 8 ಡಿವೈಡೆಡ್ ಬೈ 5. 5 ಒಂದ್ಲೆ 5 4 ಸರ್ ಪಿ ಇಸ್ ಕೊಟ್ಟು ಎಷ್ಟಾಗುತ್ತೆ? 4 8 32. ಸೊ ಆನ್ಸರ್ ಎಷ್ಟು ಬರ್ತಾ? 32 ಈಸ್ ರೈಟ್ ಆನ್ಸರ್, ಆಪ್ಷನ್ ಡಿ. ಸೂಪರ್, ಗುಡ್ ಬಸವರಾಜ್. ರೇಖಾ ರೈಟ್ ಆನ್ಸರ್. ದೇವಾಕರ್ ರೈಟ್ ಆನ್ಸರ್. ಮೋಹನ್ ರೈಟ್ ಆನ್ಸರ್, ವೆರಿ ಗುಡ್. ಅಶ್ವಿನ್ ಕುಪ್ಪೆ, ಗುಡ್. ವೆರಿ ಗುಡ್. ಓಕೆ, ನೆಕ್ಸ್ಟ್ ನೋಡಿ ಸರ್, ಏನದು ರೀ? ಗುಣಲಬ್ಧ ನೋಡ್ರಿ, ಅದರದ್ದು ಇದು ಬೀಜಗಣಿತದ ಮೇಲಿರುವಂತ ಪ್ರಶ್ನೆಗಳು. ಏನ್ ಕೊಟ್ಟಾನ ಸರ್ ಸಪೋಸ್ ನೋಡ್ರಿ, ಇನ್ನೊಮ್ಮೆ ನಮ್ಗೆ ಯಾರಿಗೆ ಕಾಣಿಸ್ಲಿಲ್ಲ, -10/3 ಪಿ ಕ್ಯೂ ರಷ್ಟು ಕ್ಯೂಬ್ ಗುಣಾಕಾರ 6/5 ಇದೆ ರೀ. ಪಿ ಕ್ಯೂ ಇದೆ. ಇದ್ರದ್ದು ಗುಣಾಕಾರ ಅಂದ್ರೆ ಎರಡು ಬೀಜೋಕ್ತಿಗಳ ಪದಗಳು ಅದಾವ್ರಿ. ಇದ್ರದ್ದು ಗುಣಾಕಾರ ಮಾಡೋಣ ನೋಡ್ರಿ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ, ಬೀಜೋಕ್ತಿಗಳ ಗುಣಾಕಾರ ಬಹಳ ಈಜಿ. ಯಾವ್ದಪ್ಪ ಅಂದ್ರ ಸಿಂಪಲ್, ಸಂಖ್ಯೆಗೆ ಸಂಖ್ಯೆ ಗುಣಾಕಾರ ಮಾಡಿ ಅದ್ರ ಜೊತೆಗೆ ಬೀಜ ಪದಕ್ಕೆ ಬೀಜ. ಅಂದ್ರೆ ಸರ್ ಇಲ್ಲಿ ಸಜಾತಿ ವಿಜಾತಿ ಸಂಬಂಧ ಇಲ್ಲ, ಗುಣಾಕಾರದಲ್ಲಿ ಯಾವುದೇ ತರ ಸಂಬಂಧ ಇಲ್ಲ. ಕೂಡ್ಸುದು ಕಳೆಯಾಗ ಮಾತ್ರ ಏನಾಗುತ್ತಾ? ಸಜಾತಿ ವಿಜಾತಿ ಪದಗಳು ಮ್ಯಾಟರ್ ಆಗುತ್ತಾ. ನಾ ಯಾವ ತರ ಮಾಡ್ತೀನಿ ನೋಡ್ರಿ, -10/3 ಗುಣಾಕಾರ 6/5 ಈ ಸಂಖ್ಯೆಗಳನ್ನ ಒಂದ್ ಸೈಡ್ ಮಾಡ್ಕೊಂಡೆ. ಆಮೇಲೆ ಏನದ? ಪಿ ಕ್ಯೂ ಗುಣಾಕಾರ PQ ಇದನ್ನ ಸೈಡಿಗೆ ಬರ್ಕೊಂಡ. ನೋಡ್ರಿ, ಕಡ್ತಾ ಇಲ್ಲೆಲ್ಲ ಹೋಗುತ್ತಾ ಸರ್? 3 ಒಂದ್ಲೆ 3 ಎರಡಲೆ, ನಂತರ 5 ಒಂದ್ಲೆ 5 ಎರಡ್ಲೆ 10. ಎಷ್ಟು ಬಂತ್ರಿ? 2 ಎರಡ್ಲೆ 4. ಬಟ್ ಏನದ ಚಿಹ್ನೆ? -4 ಆಲ್ರೆಡಿ ಇದೆ. ನಂತರ ನೋಡ್ರಿ, ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೋರಿ, ಘಾತಾಂಕ ನಿಯಮ ಗೊತ್ತಿರ್ಬೇಕು. P1 ಗುಣಾಕಾರ PQ ಏನಾಗುತ್ತ ಸರ್? P ರಷ್ಟು 4 ಆಗುತ್ತ. ನಿಯಮ ಗೊತ್ತಿರ್ಲಿ, A ರಷ್ಟು M ಇಂಟು A ರಷ್ಟು N ಇದ್ರೆ A ರಷ್ಟು M ಪ್ಲಸ್ N ಆಗುತ್ತೆ. ಅಂದ್ರೆ ಆಧಾರ ಸಮ ಇರಬೇಕು, ಮೇಲ್ಗಡೆ ಘಾತಾಂಕಗಳು ಏನಾಗಿರ್ಬಿಡುತ್ತೆ? ಕೂಡಿಸಿ ಬಿಡುತ್ತೆ ಸರ್. ಇಷ್ಟು ಸಿಂಪಲ್ ಆಗಿದೆ ರೀ. ಅದೇ ನೋಡ್ರಿ, Q3 ಇದೆ, ಇಲ್ಲಿ Q ಎಷ್ಟಿದೆ? 1. ಮೇಲ್ಗಡೆ ಏನಿಲ್ಲ ಅಂದ್ರೆ ಏನಿರ್ತದ? ಘಾತ 1 ಇರ್ತದ. ಹಾಗಾದ್ರೆ Q ಅಷ್ಟು 3 + 1 ಅಂದ್ರೆ 4. ಸೊ ಆನ್ಸರ್ ಎಷ್ಟು ಬರ್ತದೆ? -4. P ರಷ್ಟು 4, Q ರಷ್ಟು 4. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸಿಂಪಲ್. ಪ್ರೇಮ ತಪ್ಪು ಕೊಟ್ಟಿರಿ ನೋಡ್ರಿ, ಆನ್ಸರು ಚೆಕ್ ಮಾಡ್ಕೋರಿ. P ರಷ್ಟು 4 ಬರುತ್ತಲ್ಲಿ, ಅರ್ಥ ಮಾಡ್ಕೋರಿ. ಎಸ್, ಓಕೆ, ಡನ್. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಾ ತಿಳ್ಕೊತೀನಿ. ಓಕೆ ಸರ್, ನೆಕ್ಸ್ಟ್ ನೋಡ್ರಿ, ಇದು ನೋಡ್ರಿ, ಕೋನಗಳು ಮತ್ತು ರೇಖೆಗಳ ಮೇಲೆ ಇರುವಂತ ಪ್ರಶ್ನೆ. ಯಾವ ತರ ಸರ್? ಕೊಟ್ಟಿರುವ ಚಿತ್ರದಲ್ಲಿ PQ ಒಂದು ರೇಖೆ, ಅದ್ರಾಗ 4x ನ ಮೌಲ್ಯ ಎಷ್ಟು ಅಂತ ಕೇಳತ್ತಾನ. ಇಂಥ ಪ್ರಶ್ನೆಗೆ ಯಾವ ತರ ಮಾಡ್ಬೇಕು ಸರ್? ನೋಡ್ರಿ, ಏನ್ ಗೊತ್ತಿರ್ಬೇಕು ನಿಮಗೆ? ಸಿಂಪಲ್ ಆಗಿ ನಾ ಹೇಳ್ತೀನಿ. ಮೊದಲಿಗೆ ನೋಡ್ರಿ, ಈ ತರ ಒಂದು ಡಯಾಗ್ರಾಮ್ ಕೊಟ್ಟಾನ. ನಿಮ್ಗೆ ಗೊತ್ತಿರ್ಲಿ ಸರ್, ಒಂದು ಯಾವುದೇ ಸರಳ ರೇಖೆಗೆ ಇವೆಲ್ಲ ಏನ್ರಿ, ಇವಕ್ಕೇನಂತ ಕರೀತಾರ? ಕಿರಣಗಳು. ABCD. ಇದು ನೋಡ್ರಿ ಸರ್, FG ಅನ್ನೋದೇನು ಒಂದು ಸರಳ ರೇಖೆಗೆ ಇವು ಏನು ಹಾದು ಹೋಗ್ತಾವಲ್ರಿ, ಇವಕ್ಕೆ ಏನಂತ ಕರೀತಾರ? ಕಿರಣ, ರೇ ಅಂತ ಇಂಗ್ಲಿಷ್ ಒಳಗೆ ಕೇಳ್ತಾರ. ಇವು ಎಷ್ಟೇ ಹಾದಲ್ರಿ, ಇವಕ್ಕೂ ಒಟ್ಟು ಮೊತ್ತ ಎಷ್ಟಿರ್ತದ? 180 ಡಿಗ್ರಿ ಇರ್ತದ. ಇದು ಮೇನ್ ನಿಯಮ. ಇದು ಗೊತ್ತಿತ್ತಪ್ಪ ಅಂದ್ರ ಆಟೋಮೆಟಿಕ್ ಆಗಿ ನಿಮ್ದು ಆನ್ಸರ್ ಬರುತ್ತಾ. ಇದೇ ಪ್ರಮೇಯನ ಇಲ್ಲಿ ಅಪ್ಲೈ ಮಾಡೋಣ. ಹೌದಾ? ಇದ್ರ ಅರ್ಥ ಏನ್ರಿ? ಒಂದು ಸರಳ ರೇಖೆಗೆ ಹಾದು ಹೋಗಿರುವಂತ ಇವೇನ್ರಿ ರೇ ಅಂದ್ರೆ ಏನು? ಕಿರಣಗಳ. ಇವಕ್ರ ಒಟ್ಟು ಮೊತ್ತ ಎಷ್ಟಿರ್ತದ? 180 ಡಿಗ್ರಿ ಇರ್ತದ. ಇದು ಫಸ್ಟ್ ನಿಮಗ್ ಗೊತ್ತಿರ್ಲಿ. ಓಕೆ ಸರ್, ಹಾಗಾದ್ರೆ ಅದೇ ನಾವು ಸೇಮ್ ಈಗ ಅಪ್ಲೈ ಮಾಡೋಣ. ಹೆಂಗೆ ಸರ್? ಇದು ನೋಡ್ರಿ, ಅರ್ಥ ಮಾಡ್ಕೋರಿ. ಇಡೀ 4x, ಹೌದಾ? ಈ 4x ಏನಿದೆ ಅಲ್ರಿ, ಇದು ಟೋಟಲ್ ಎಷ್ಟಿರ್ತದ ಸರ್? ಇದು ಟೋಟಲ್ ಎಷ್ಟಿರ್ತದಪ್ಪ ಅಂದ್ರ ಸರ್ 180 ಡಿಗ್ರಿಗೆ ಸಮವಾಗಿರ್ತದ. ಇದನ್ನ ಒಂದೇ ಅಪ್ಲೈ ಮಾಡ್ಬಿಡ್ರಿ, ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ ಸರ್. ಹೆಂಗ್ರಿ? 40 ಡಿಗ್ರಿ ಪ್ಲಸ್ 4x ಪ್ಲಸ್ 3x ಈಕ್ವಲ್ ಟು 180 ಡಿಗ್ರಿ ರೀ. ಕಾರಣ ನಿಮ್ಗೆ ಗೊತ್ತದ, ಯಾಕಂದ್ರೆ ಒಟ್ಟು ಏನತ್ತರ ಸರಳ ರೇಖೆಯಲ್ಲಿ ಉಂಟಾಗುವ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದ. ಎಸ್, ಹಾಗಾದ್ರೆ ನೋಡ್ರಿ,
40 ಡಿಗ್ರಿ ಪ್ಲಸ್ ನೋಡ್ರಿ 4x 3x ಎರಡು ಏನು ಸಜಾತಿ ಪದಗಳು ಬೀಜ ಪದಗಳು, ಹಾಗಾಗಿ 4 3 ಕೂಡಿಸ್ರಿ 7x ಆಯ್ತು ಸರ್ 180 ಡಿಗ್ರಿ. ನೋಡ್ರಿ ಫಸ್ಟ್ ಈಗ 40 ಡಿಗ್ರಿ ಪ್ಲಸ್ ಅದಲ್ಲ, ಇದನ್ನ ಆ ಸೈಡ್ ಕಳಿಸ್ರಿ ಮೈನಸ್ ಆಗುತ್ತಾ. 7x = 180 ಡಿಗ್ರಿ ಮೈನಸ್ 40 ಡಿಗ್ರಿ. ಸರ್ 7x ಎಷ್ಟಾಗುತ್ತೆ 180 40 140 ಡಿಗ್ರಿ ರೀ. x ಎಷ್ಟಾಗುತ್ತೆ 140 ಡಿಗ್ರಿ ಡಿವೈಡೆಡ್ ಬೈ 7. 7 1 7 20 ಅಂದ್ರೆ x ಬೆಲೆ ಎಷ್ಟು ಬಂತು 20 ಡಿಗ್ರಿ ಬಂತು ಸರ್. ಬಟ್ ನಿಮ್ ಎಕ್ಸಾಮಿನೇಷನ್ದಾಗ ಏನು ಕೇಳೋಣ 4x ನ ಬೆಲೆ, x ಬೆಲೆ ಆಲ್ರೆಡಿ ಗೊತ್ತಾಗ್ಯದ. 4x ಅಂದ್ರೆ ಏನಾಗುತ್ತಾ ಸಿಂಪಲ್ 4 × 20 ಡಿಗ್ರಿ ಅಂದ್ರೆ ಆನ್ಸರ್ ಎಷ್ಟು ಬರುತ್ತ್ರಿ ಸರ್. 4x ಬೆಲೆ ಏನಾಗುತ್ತಾ ಸರ್ 80 ಡಿಗ್ರಿ ಈಸ್ ರೈಟ್ ಆನ್ಸರ್ ಆಪ್ಷನ್ ಸಿ. ಸೂಪರ್. ನಿಮ್ಗೆ ಗೊತ್ತಿರಲಿ ಘಾತಾಂಕ ನಿಯಮದಲ್ಲಿ ಅಪ್ಲೈ ಮಾಡ್ಬೇಕು. 4/5 a⁻8 b⁻3 ಅದ್ರಿ ಡಿವೈಡೆಡ್ ಬೈ 4/5 a⁵ b⁻² ಅದ. ಇದ್ರದ್ದು ಆನ್ಸರ್ ನನಗೆ ಏನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಅದ. ನೋಡ್ರಿ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊರಿ. 4/5 ಕ್ಯಾನ್ಸಲ್ ಆಗಿಬಿಡ್ತು. ಉಳಿತೇನ್ರಿ a⁻8 ಡಿವೈಡೆಡ್ ಬೈ a⁵. ಹೌದಾ ಸರ್ b⁻3 ಡಿವೈಡೆಡ್ ಬೈ b⁻t. ಇದಕ್ಕಿಂತ ಮೊದಲು ಒಂದು ಘಾತಾಂಕ ನಿಯಮ ಗೊತ್ತಿರಬೇಕು. a⁻m ಡಿವೈಡೆಡ್ ಬೈ a⁻n ಇದ್ರ ಅಂದ್ರ ಎರಡು ಆಧಾರಗಳು ಸಮ ಆಗಿರ್ಬೇಕ್ರಿ. ಅವಾಗ ಏನಾಗುತ್ತೆ ಆಟೋಮೆಟಿಕ್ ಮೇಲೆ ಘಾತಗಳು ಮೈನಸ್ ಆಗುತ್ತೆ. ಇದು ನಿಯಮ ಗೊತ್ತಿರಬೇಕು. ಹಿಂದಿನ ಪ್ರಶ್ನೆದಾಗ ಏನಿತ್ರಿ a × m × a⁻n ಇತ್ತಂದ್ರೆ ಏನಾಗುತ್ತ a⁻m+n ಆಗಿರ್ತದ. ಇದು ಮೊದಲನೇ ನಿಯಮ ಬರೆಸಿದ್ದೇನ. ಹೌದಾ, ಯಾವಾಗ ಎರಡು ಆಧಾರಗಳು ಸಮ ಇದ್ದು ಮೇಲೆ ಘಾತಗಳು ಬೇರೆ ಇದ್ದು ಗುಣಾಕರಿತ ತಿಳ್ಕೊರಿ ಮೇಲಿನ ಎರಡು ಘಾತಗಳು ಕೂಡಿಸ್ತಾರ. ಅದೇ ತರ a⁻m ಅಂದ್ರೆ ಡಿವೈಡೆಡ್ ಇದ್ದು ಆಧಾರ ಸೇಮ್ ಇದ್ದು ಘಾತಾಂಕಗಳು ಬೇರೆ ಇದ್ರೆ ಅವು ಎರಡು ಏನಾಗುತ್ತಾ ಮೈನಸ್ ಆಗುತ್ತಾ. ಅದೇ ತರ ಏನ್ರಿ ಇಲ್ಲಿ ಅಪ್ಲೈ ಮಾಡ್ತೀನಿ ಅದನ್ನೇ ರೂಲ್. 8 - 5 ಬರಿಬೋದ್ರಿ, ಯಾಕಂದ್ರೆ ಇಲ್ಲಿ ಇಲ್ಲಿ ಅದ ಆಧಾರ ಸಮ ಅದ. ಅದೇ ತರ b 3 - 2 ಬರಿಬೋದ್ರಿ, ಯಾಕೆ ಸರ್ ಇಲ್ಲಿ ಬಿ ಅದ ಇಲ್ಲಿ ಬಿ ಅದ. ಹಂಗಂದ್ರೆ ಏನಾಯ್ತು a⁻8 3 ಆಯ್ತು ಸರ್, b ದಾಗ 3 ಆಡಿದ್ರೆ 1. ಸೊ ಆನ್ಸರ್ ಎಷ್ಟು ಬರ್ತದ AQB is ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೂಪರ್. ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡಿದ್ರಿ. ಓಕೆ ಗುಡ್. ನಂತರ ನೋಡ್ರಿ 20 ಪುಸ್ತಕಗಳ ಮಾರಾಟದ ಬೆಲೆಯು 25 ಪುಸ್ತಕಗಳ ಖರೀದಿಸಿದ ಬೆಲೆಗೆ ಸಮನಾಗಿದ್ದರೆ ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. ಲಾಭ ಮತ್ತು ನಷ್ಟದ ಮೇಲೆ ಇರುವಂತ ಪ್ರಶ್ನೆ, ಪ್ರಾಫಿಟ್ ಅಂಡ್ ಲಾಸ್. ಯಾವ ತರ ಮಾಡ್ಬೇಕು ಸರ್? ನೋಡ್ರಿ ಇದಕ್ಕೆ ಸಿಂಪಲ್ ಆಗಿದೆ. 20 ಪುಸ್ತಕಗಳ ನೋಡ್ರಿ 20 ಪುಸ್ತಕಗಳ ಮಾರಿದ ಬೆಲೆ. ಸಿಂಪಲ್ ಮಾರಿದ ಬೆಲೆನ ಏನ್ ಅನ್ಬೋದ್ರಿ SP ಅನ್ಬೋದಾ, ಸೆಲ್ಲಿಂಗ್ ಪ್ರೈಸ್. 20 ಪುಸ್ತಕಗಳ ಮಾರಿದ ಬೆಲೆ ಯಾವ್ದ್ರಿ 25 ಪುಸ್ತಕಗಳ ಯಾವುದು ಖರೀದಿಸಿದ ಬೆಲೆಗೆ ಅಂದ್ರ CPಗೆ ಬರಬ್ಬರಿ ಅಂತಿದ್ದಾನೆ. ಅಂದ್ರೆ ನಡಬರ್ಕ್ ಚಿಹ್ನೆ ಹಾಕ್ಬೋದ್ರಿ. ನಾ ಈ ತರ ಅರ್ಥ ಆಗ್ತಿದ್ದಾನ? ಏನ್ ಮಾಡಿದಾನ 20 ಪುಸ್ತಕಗಳ ಮಾರಾಟದ ಬೆಲೆ 20 ಪುಸ್ತಕಗಳ ಮಾರಿದ ಬೆಲೆ SP ಏನಂತಾನೆ 25 ಪುಸ್ತಕಗಳ ಖರೀದ ಬೆಲೆ ಇವೆರಡು ಸಮ ಅಂತಿದ್ದಾನೆ. ಸಮ ಬರ್ಕೊಂಡ್ರಿ. ನಾ ಏನ್ ಹೇಳ್ತೀನಿ ನೆಕ್ಸ್ಟ್ ನಿಮ್ಗ ಸಂಖ್ಯೆಗಳನ್ನ ಒಂದ್ ಸೈಡ್ ಮಾಡ್ಕೋರಿ, ಈ ಮಾರಿದ ಬೆಲೆ ಖರೀದಿಸಿದ ಬೆಲೆನ ಒಂದ್ ಸೈಡ್ ಮಾಡ್ಕೋರಿ. ನೋಡ್ರಿ ಸಿಂಪಲ್ ಇದನ್ನ ಈ ಸೈಡ್ ತೊಂಬರಿ, ಈ ಸಂಖ್ಯೆನ ಈ ಸೈಡ್ ತೊಂಬರಿ. ಹಂಗಾರೆ ಏನಾಗತ್ತ ಮಾರಿದ ಬೆಲೆ ಅಥವಾ ನೋಡ್ರಿ ನಾ ಶಾರ್ಟ್ ಆಗಿ ಡೈರೆಕ್ಟ್ ಏನ್ ಬರ್ತೀನಿ SP ಡಿವೈಡೆಡ್ ಬೈ ಇದನ್ನ CP ಈ ಸೈಡ್ ತೊಂಬರಿ. ಇಲ್ಲಿ 25 ಅದೇ ಜಾಗದಾಗ ಅದ, ಈ 20 ಈ ಕಡೆ ಬಂದ್ರೆ ಏನಾಗತ್ತ ಸರ್ ಕೆಳಗ್ ಬರ್ತಾ. ಸೊ ನನಗೆ ಹೇಳ್ರಿ ಆಗಾರ ಏನಾಯ್ತು SP ಅಂದ್ರೆ ಮಾರಿದ ಬೆಲೆ ಎಷ್ಟಾಯ್ತು 25 ಆಯ್ತು. CP ಅಂದ್ರೆ ಏನಾಯ್ತು ಖರೀದಿಸಿದ ಬೆಲೆ 20 ಆಯ್ತು. ಅಂದ್ರೆ ಸರ್ ಖರೀದಿಸಿದ ಬೆಲೆ ಅಂದ್ರ CP = ಎಷ್ಟಾಯ್ತು 20 ರೂಪಾಯಿ. ಮಾರಿದ ಬೆಲೆ ಅಂದ್ರೆ ಎಷ್ಟಾಯ್ತು ಸರ್? ಅಂದ್ರ ಮಾರಿದ ಬೆಲೆ ಅಂದ್ರೆ ಏನು SP = 25 ಆಯ್ತು. ನನಗೆ ಹೇಳ್ರಿ 20 ರೂಪಾಯಿ ವಸ್ತು 25 ರೂಪಾಯಿ ಮಾರಿ ಅಂದ್ರೆ ಎಷ್ಟು ರೂಪಾಯಿ ಲಾಭ ಆಯ್ತು 5 ರೂಪಾಯಿ ಲಾಭ ಆಯ್ತು ಸರ್. ಬಟ್ ಡಿವೈಡೆಡ್ ಬೈ ಯಾವಾಗಲೂ ಏನ್ ಇಡಬೇಕು ಖರೀದಿಸಿದ ಬೆಲೆ, ಯಾಕಂದ್ರೆ ಲಾಭದ ಪ್ರತಿಶತ ಕಂಡು ಹಿಡಿಯುವ ಸೂತ್ರ ರೀ ಇದು. ಹಾಗಾದ್ರೆ ಪರ್ಸೆಂಟೇಜ್ ಕಂಡಿಡಿಯಾಗ ಗುಣಾಕಾರ 100 ಸರ್. ಈ 0 ಈ 0 2 1 2 5 5 5 ಎಷ್ಟಾಗುತ್ತೆ 25% ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಆಗಿರುತ್ತೆ. ಐ ಹೋಪ್ ನಿಮ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಯಾವ ತರ ಮಾಡ್ಬೇಕು 20 ವಸ್ತುಗಳನ್ನ ಮಾರಿದ ಬೆಲೆ 25 ವಸ್ತುಗಳು ಖರೀದಿಸಿದ ಬೆಲೆಗೆ ಸಮ. ಅದಕ್ಕೆ ನಡ್ಬರ್ಕ್ ಈಕ್ವಲ್ ಹಾಕೊಂಡೆ. ನಂತರ SP CP ಒಂದ್ ಸೈಡ್ ಮಾಡ್ಕೋರಿ, ಸಂಖ್ಯೆಗಳನ್ನ ಒಂದ್ ಸೈಡ್ ಮಾಡ್ಕೋರಿ. ಇದರಿಂದ ಏನ್ ಗೊತ್ತಾಗುತ್ತೆ ನಿಮ್ಗೆ ಖರೀದಿಸಿದ ಬೆಲೆ 20 ಆಯ್ತು, ಮಾರಿದ ಬೆಲೆ ಎಷ್ಟಾಯ್ತು 25. ಇದರಿಂದ ನಿಮ್ಗೆ ಗೊತ್ತಾಯ್ತು 20 ರೂಪಾಯಿ ವಸ್ತುನ 25 ರೂಪಾಯಿಗೆ ಮಾರೇನಂದ್ರ 5 ರೂಪಾಯಿ ಲಾಭ ಆಯ್ತು. ಡಿವೈಡೆಡ್ ಬೈ ಏನು ಯಾವಾಗಲೂ ನಿಮ್ಗೆ ಖರೀದಿಸಿದ ಬೆಲೆ ಇಡಬೇಕು. ಪರ್ಸೆಂಟೇಜ್ ಕಂಡಿಡಿಯಾಗ ಗುಣಾಕಾರ 100. ಹಾಗಾಗಿ 25% ಈಸ್ ರೈಟ್ ಆನ್ಸರ್. ಸೂಪರ್. ಓಕೆ ಸರ್. ನಂತರ ನೋಡ್ರಿ ಈ ಪ್ರಶ್ನೆ ನೋಡ್ರಿ 5,000 ರೂಪಾಯಿ ಬೆಲೆಯ ವಸ್ತುವಿನ ಮೇಲೆ 20% ಮತ್ತು 30% ರಿಯಾಯಿತಿ ನೀಡಿದರೆ ಮಾರಿದ ಬೆಲೆ ಎಷ್ಟು? ಯಾವ ತರ ಮಾಡ್ಬೇಕು ಸರ್?
ನೋಡ್ರಿ ಯಾವ್ದೋ ಒಂದು ಶಾಪಿಗೆ ಹೋಗ್ಯಾನ. ಎಷ್ಟು ನೋಡ್ರಿ 5,000 ಬೆಲೆಯ ವಸ್ತು ಅಂದ್ರ MRP ಅಂದ್ರ ಒಂದು ವಸ್ತುನ ತಗೋಣ. ಎಷ್ಟಾಗ್ಯದ ಬಿಲ್ಲ? 5,000 ಬಿಲ್ ಆಗ್ಯದ್ರಿ. ಓಕೆ ಸರ್, ನಿಮಗೇನಂತಾರ ಇದ್ರ ಮೇಲೆ ಶೇಕಡ ಫಸ್ಟ್ನೇದೊಂದು ಡಿಸ್ಕೌಂಟ್ ಕೊಟ್ಟಾನ ಎಷ್ಟು? 20%. ಮತ್ತೊಂದು ಡಿಸ್ಕೌಂಟ್ ಕೊಟ್ಟಾನ ಎಷ್ಟು? 30%. ಇದ್ರ ಅರ್ಥ ಹಂಗಂದ್ರ ಕೊನೆಯದಾಗಿ ಎಷ್ಟಕ್ಕೆ ಮಾರ್ದ ಅಂದಂಗ ಅರ್ಥ ಆಗ್ತಿದೆನಾ? ಓಕೆ, ಎಸ್. ಸೊ ಇದ್ರ ಅರ್ಥ ನೋಡ್ರಿ, MRP ಅಂದ್ರ ವಸ್ತುವಿನ ಮೇಲೆ ಇರುವಂತ ನಮೂದಿಸಿದ ಬೆಲೆ 5,000. ಈ 5,000 ಮೇಲೆ ಯಾರು ಡಿಸ್ಕೌಂಟ್ ಕೊಟ್ಟನ್ರಿ? ಒಮ್ಮೆ 20% ಕೊಟ್ಟನ, 30% ಕೊಟ್ಟನ. ಹಂಗಂದ್ರ ಎಷ್ಟಕ್ಕೆ ಮಾರ್ಯಾನ? ಸಿಂಪಲ್ ಒಂದ್ ಅರ್ಥ ಮಾಡ್ಕೋರಿ ಯಾವಾಗ್ಲೂ. ಸರ್ 20% ಡಿಸ್ಕೌಂಟ್ ಕೊಟ್ಟನೋದನ್ನ ಹೆಂಗ್ರಿ? 100 ರೂಪಾಯಿ ಇರೋ ವಸ್ತುನ 80 ರೂಪಾಯಿಗೆ ಮಾರ್ದಂಗ ಆಯ್ತ್ರಿ. ಸಿಂಪಲ್ ಅಂಡರ್ಸ್ಟ್ಯಾಂಡ್ ಆಗ್ತಿದೆನಾ? ಸರ್ 20% ಡಿಸ್ಕೌಂಟ್ ಅಂದ್ರ 100 ರೂಪಾಯಿ ಇರೋ ವಸ್ತುನ 20 ರೂಪಾಯಿ ಬಿಟ್ರೆ 80ಕ್ಕೆ ಮಾರ್ದಂಗ ಆಯ್ತ್ರಿ. ಅದೇ ತರ ಇನ್ನೊಂದು ಡಿಸ್ಕೌಂಟ್ ಕೊಟ್ಟಾನ, 30% ಕೊಟ್ಟಾನ ಅಂದ್ರ ಇದು 100 ರೂಪಾಯಿ ಇದ್ದಿದ್ದು 30 ರೂಪಾಯಿ ಬಿಟ್ಟನಂದ್ರ 70 ರೂಪಾಯಿಗೆ ಮಾರ್ದಂಗ ಆಯ್ತ್ರಿ. ಇಷ್ಟ ಅರ್ಥ ಆದ್ರ ಮುಗೀತು. ಹಾಗಾದ್ರೆ ಸರ್ ಮಾರಿದ ಬೆಲೆ ಕೊಟ್ಟು ಸಿಂಪಲ್ ಒಂದು ಫಾರ್ಮುಲಾ ಆದ್ರಿ, MRP ಇಂಟು ಡಿಸ್ಕೌಂಟ್ 1%, ಡಿಸ್ಕೌಂಟ್ 2%. ಅದೇ ತರ ಇನ್ನೂ ಇದ್ರೆ ಇನ್ನೂ ಬರೀದು. ಓಕೆ, ನಿಮಗೇನ್ ಬೇಕಾಯ್ತು ಈಗ? ಮಾರಿದ ಬೆಲೆ MRP ಎಟ್ಟದ್ರಿ? ಈಗ 5,000 ರೂಪಾಯಿ ಆದ ಸರ. ಮಧ್ಯ ಡಿಸ್ಕೌಂಟ್ ಎಷ್ಟು ಕೊಟ್ಟಾನ? 20% ಡಿಸ್ಕೌಂಟ್ ನ ಹೆಂಗ್ ಬರಿಬೋದ್ರಿ? ಸರ್ 80/100 ಬರಿಬೋದ್ರಿ. ಅದೇ ತರ ಎರಡನೇ ಡಿಸ್ಕೌಂಟ್ ಎಷ್ಟು ಕೊಟ್ಟಾನಪ್ಪ? 30%. ಅದನ್ನ ಯಾವ ತರ ಬರಿಬೋದ್ರಿ? 70/100. ನೋಡ್ರಿ ಎಲ್ಲೆಲ್ಲಿ 0 ಹೋಗುತ್ತಾ? ಈ 0 ಈ 0 ಈ 0. ನೋಡ್ರಿ ಇಲ್ಲಿ 2 0, ಇದ್ರಾನ 2 0 ಹೋಯ್ತು ಸರ್. ಉಳಿತೆಟ್ಪ 50 ಗುಣಾಕಾರ 8 56. ಸಿಂಪಲ್ 56 ಗುಣಾಕಾರ 5 ಮಾಡ್ರಿ. 5 6 30 ಸರ್. 5 25 3 280. ಇದೊಂದು 0 ಮುಂದೆ ಇಟ್ಬಿಡ್ರಿ. ಸೊ ಹಾಗಾದ್ರೆ ಮಾರಿದ ಬೆಲೆ ಎಷ್ಟಾಯ್ತ್ರಿ? ಸರ್ 2,800 ಈಸ್ ರೈಟ್ ಆನ್ಸರ್. ಇದ್ರ ಅರ್ಥ ಏನಾಗತ್ರಿ? 5,000 ರೂಪಾಯಿ ವಸ್ತು 2,800 ಆಗ್ಯದ. ಅದ ಕಾರಣ 2 ಡಿಸ್ಕೌಂಟ್ ಕೊಟ್ಟಾನ. ಒಂದು 20% ಕೊಟ್ಟಾನ, ಒಂದು 30% ಕೊಟ್ಟಾನ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಹಾಗಾದ್ರೆ ಎಷ್ಟಕ್ಕೆ ಮಾರ್ದಾರಿ ಕೊನೆಯದಾಗವ? 2,800 ರೂಪಾಯಿಗೆ. ಸೂಪರ್, ಎಸ್ ಸರ್. ನಂತರ ನೋಡ್ರಿ ಈ ಪ್ರಶ್ನೆ ನೋಡ್ರಿ, ಓಕೆ ಡನ್. ನೋಡ್ರಿ ಇದು ಏನು? ಕರಣಿಗಳ ಮೇಲಿರುವಂತ ಪ್ರಶ್ನೆ, ವರ್ಗಮೂಲಗಳ ಮೇಲಿರುವಂತ ಪ್ರಶ್ನೆ ಸರ್. ಯಾವ ತರ ಮಾಡ್ಬೇಕಿಂತ ಪ್ರಶ್ನೆಗೆ? ಭಾರಿ ಈಸಿ. ಇದಕ್ಕೇನಿಲ್ಲ ರೀ, ಸಿಂಪಲ್. ನಿಮ್ಗೆ ಏನ್ ಗೊತ್ತಿರ್ಬೇಕು? ವರ್ಗಮೂಲಗಳ ಬಗ್ಗೆ ಬಾಯಾಟ್ ಮಾಡಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬಿಡ್ಬೋದು. ಸಿಂಪಲ್. ಹೆಂಗೆ ಸರ್? ನಾನ್ ನೋಡ್ರಿ ಹೆಂಗ್ ಮಾಡ್ತೀನಿ ಸರ್. ಟೋಟಲ್ ಏನದ್ರಿ? 43 ಅದ, ಮೈನಸ್ ಮತ್ತೇನದ್ರಿ? 47 ಅದ, ಪ್ಲಸ್ ಆಮೇಲೆ ಏನದ್ರಿ? 20 ಅದ, ಮೈನಸ್ ನನಗೆ ಹೇಳ್ರಿ 256 ವರ್ಗಮೂಲ. ಸಿಂಪಲ್ ಸರ್. 16 ಬಾಯಾಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡ್ತದ. ಹೌದಾ ಸರ್? ಏನ್ರಿ ಇದ್ರ ವರ್ಗಮೂಲ ಎಷ್ಟು ಬಂತು? 16. ಸಿಂಪಲ್. ಹಾಗಾದ್ರೆ ಏನಾಯ್ತ್ರಿ? 43 ಮೈನಸ್ ಸರ್ 47 ಪ್ಲಸ್ ನನಗೆ ಹೇಳ್ರಿ ಈ ವರ್ಗಮೂಲ 20 16 ಹೋದ್ರೆ ಎಷ್ಟು ಹೋಗುತ್ತೆ? 4 ಬಂತು. 4ರಂತ್ರ ವರ್ಗಮೂಲ ನಿಮ್ಗೆ ಗೊತ್ತೇ ಅದ ಸರ್. ಸಿಂಪಲ್ ರೀ. 43 ಮೈನಸ್ 47 ಪ್ಲಸ್ 4ರ ವರ್ಗಮೂಲ 2 ಆಗಿರ್ತದ. ಬೇಕಾದ್ರೆ ಸೈಡಿಗೆ ಬರಿತೀನಿ. 4ರ ವರ್ಗಮೂಲ 2 ಪುಟ್ ಮಾಡಿದೆ. ನಂತರ ಏನ್ ಬಂತು ಸರ್? 43 ಮೈನಸ್ ಏನಾಗುತ್ತಾ? 49 ಆಗುತ್ತಾ? ನಿಮ್ಗೆ ಗೊತ್ತಿರಲಿ 49 ವರ್ಗಮೂಲ ಏನಾಗಿರ್ತದ? 7 ಆಗಿರ್ತದ ಸರ್. ಅಂದೇನ್ ಬಂತು? 43 ಮೈನಸ್ 7 ಬಂತ್ರಿ. ನನಗೆ ಹೇಳ್ರಿ 43 7 ಹೋದ್ರೆ ಎಷ್ಟಾಗಿರ್ತದ? 33 ಸರ್. ಇದ್ರ 36 ವರ್ಗಮೂಲ 6. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಐ ಹೋಪ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ನೋಡ್ರಿ √36 ವರ್ಗಮೂಲ 6 ಬರ್ತದ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸಿಂಪಲ್. ಈ ತರ ಪ್ರಶ್ನೆಗೆ ವೆರಿ ಗುಡ್. ಓಕೆ ಸರ್, ನೆಕ್ಸ್ಟ್ ಇದು ನೋಡ್ರಿ, ನಿಯಮಿತ ಬಹುಭುಜಾಕೃತಿಯ ಬಾಹ್ಯ ಕೋನ ಮತ್ತು ಆಂತರಿಕ ಕೋನಗಳ ಅನುಪಾತ 1:4 ಇದೆ. ಆದ್ರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಕಂಡಿಡ್ರಿ. ಓಕೆ ಸರ್, ಏನ್ರಿ ಇದರ ಅರ್ಥ ಸರ್? ನಮ್ಗೆ ಅರ್ಥ ಆಗ್ಲಿಲ್ಲ. ಏನ್ ಕೊಟ್ಟನ್ರಿ ಅವ್ನ ಕ್ವಶನ್ ಒಳಗ? ಸರ್ ಬಾಹ್ಯ ಕೋನ ಮತ್ತು ಆಂತರಿಕ ಕೋನದ ಅನುಪಾತ ಕೊಟ್ಟಾನ. ಅಂದ್ರ ಸರ್ ಎಕ್ಸ್ಟರ್ನಲ್ ಆಂಗಲ್ ಇಂಟರ್ನಲ್ ಆಂಗಲ್ದು ಅನುಪಾತ ಕೊಟ್ಟಾನ. ಅಂದ್ರ ಸರ್ ಈಗ ಸಪೋಸ್ ಒಂದು ಆಕೃತಿ ಅದ ತಿಳ್ಕೊರಿ. ಓಕೆ, ಇದು ಏನು? ಒಂದು ಚತುರ್ಭುಜ. ಇದ್ರದ್ರಿ ಅರ್ಥ ಮಾಡ್ಕೋರಿ ಸರ್. ಯಾವಾಗ್ಲೂ ಏನು? ಆಂತರಿಕ ಬಾಹ್ಯ ಕೋನ. ಇದು ಏನಾಗತ್ರಿ? ಇದು ಬಾಹ್ಯ ಕೋನ, ಇದು ಆಂತರಿಕ ಕೋನ. ಇದು ಆಂತರಿಕ ಕೋನ, ಇದು ಬಾಹ್ಯ ಕೋನ. ಇದು ಬಾಹ್ಯ ಕೋನ, ಇದು ಆಂತರಿಕ ಕೋನ. ಇದು ಆಂತರಿಕ ಬಾಹ್ಯ ಕೋನ. ಇದು ನೋಡ್ರಿ ಒಂದು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಯಾವಾಗ್ಲೂ ಸರ್ ಬಾಹ್ಯ ಕೋನ ಮತ್ತು ಆಂತರಿಕ ಕೋನಗಳ ಮೊತ್ತ ಯಾವಾಗ್ಲೂ ಎಷ್ಟಿರ್ತದ? 180 ಡಿಗ್ರಿ ಇರ್ತದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರ್ಬೇಕ್ರಿ. ಈ ಆಕೃತಿಯನ್ನು ನಿಮ್ಗೆ ಐ ಹೋಪ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಒಂದ್ ತಲೆಯಾಗಿ ಇಟ್ಟೋರಿ. ಏನ್ ಸರ್? ಯಾವಾಗ್ಲೂ ಬಾಹ್ಯ ಕೋನ ಪ್ಲಸ್ ಆಂತರಿಕ ಕೋನದ ಮೊತ್ತ ಎಷ್ಟಿರ್ತದೆ? ಯಾವಾಗಲೂ 180 ಡಿಗ್ರಿ ಇರ್ತದ.
ಬಟ್ ಸರ್ ಇಲ್ಲಿ 1:4 ಕೊಟ್ಟ, ನೀವು ಏನ್ ಮಾಡ್ರಿ ಸಿಂಪಲ್ ಸರ್ ಅನುಪಾತನ ಕೂಡಿಸ್ರಿ, 5 ಅನುಪಾತ ಬರೋಬ್ಬರಿ ಎಷ್ಟಾಯ್ತು 180. ಸರ್ ಇದಕ್ಕೆ ಏನು ಗುಣಾಕಾರ ಮಾಡಿದ್ರೆ 180 ಆಗುತ್ತಾ, ಸಿಂಪಲ್ ಸರ್ 36 ಡಿಗ್ರಿ ರೀ. ಗೊತ್ತಾಗ್ಲಿಲ್ಲ ಅಂದ್ರೆ ಸಿಂಪಲ್ ಇದಕ್ಕೆ ಏನ್ ಮಾಡ್ರಿ 180 ಡಿವೈಡೆಡ್ ಬೈ 5 ಮಾಡ್ರಿ, 5 1 5 3 15 5 6 30. ಕ್ಲಿಯರ್ ಅಂದ್ರ 1 ಎಷ್ಟು ಬಂತು 36 ಡಿಗ್ರಿ ಬಂತ್ರಿ. ಹಾಗಾದ್ರೆ ಸಿಂಪಲ್ ಬಾಹ್ಯ ಕೋನ ಎಷ್ಟಾಗತ್ತೆ ನನಗೆ ಹೇಳ್ರಿ ಸರ್, ಬಾಹ್ಯ ಕೋನ ಎಷ್ಟಾಗತ್ತ ಸರ್, ಬಾಹ್ಯ ಕೋನ ಅನುಪಾತ ಎಷ್ಟು ಕೊಟ್ಟಾರ 1 ಅಂದ್ರೆ ಇದಕ್ಕೆ 1 ಅನುಪಾತ ಬರೋಬ್ಬರಿ 36 ಡಿಗ್ರಿ ಐತ್ರಿ. ಅಂದ್ರೆ ಬಾಹ್ಯ ಕೋನ ಎಷ್ಟು ಸಿಕ್ತು 36 ಡಿಗ್ರಿ. ನಿಮಗೆ ಏನ್ ಕಂಡಿಡಿಯಲತ್ತನ ಬಾಹುಗಳ ಸಂಖ್ಯೆ ಕೇಳೋಣ, ಒಂದು ತಲೆಯಾಗಿಟ್ಟೋರಿ ಬಾಹುಗಳ ಸಂಖ್ಯೆ ಕಂಡು ಹಿಡಿಬೇಕಂದ್ರ ಸಿಂಪಲ್ ನೋಡ್ರಿ, ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿ ಇರ್ತದೆ, ಅದಕ್ಕೆ 36 ಭಾಗಾಕಾರ ಮಾಡ್ಬಿಡ್ರಿ, 36 36 10. ಅಂದ್ರ ಬಾಹ್ಯ ಕೋನಗಳು ಏನಾಯ್ತು ಟೋಟಲ್ ಆಗಾದ್ರೆ ಅದು ಯಾವ್ದು ಆಕೃತಿ ಇಷ್ಟಂದ್ರ ಬಾಹುಗಳ ಸಂಖ್ಯೆ 10 ಇರ್ತದ ಸರ. ಇದರಿಂದ ನಿಮಗೆ ಏನ್ ಗೊತ್ತಾಗತ್ತ 10 ಅರ್ಥ ಆಯ್ತ್ರಿ. ಏನಂದ್ರ ಯಾವುದೇ ಆಕೃತಿ ತೋರಿ, ಸಪೋಸ್ ಈಗ ತ್ರಿಭುಜ ತಗೊಂಡ್ರೆ ತಿಳ್ಕೊರಿ, ಇದ್ರದ್ದು ಏನಾಗಿರ್ತದ ಯಾವಾಗ್ಲೂ ನೋಡ್ರಿ, ಒಂದ್ ತ್ರಿಭುಜ ಅಂತ ತಗೊಂಡ್ರೆ ಇದ್ರದ್ದು ಬಾಹ್ಯ ಕೋನ ಆಂತರಿಕ ಕೋನಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿ ಇರ್ತದ. ಅದನ್ನೇನ ಅಪ್ಲೈ ಮಾಡೀನಿ, ಬಾಹ್ಯ ಕೋನ ಪ್ಲಸ್ ಆಂತರಿಕ ಕೋನ 180 ಡಿಗ್ರಿ. ಹಂಗಂದ್ರ ಇಲ್ಲಿ ಏನ್ ಕೊಟ್ಟಾನ 1:4 ಕೊಟ್ಟಿದ್ನಲ್ರಿ, ಅನುಪಾತನ 2 ಕೂಡಿಸಿದೆ, 5 ಅನುಪಾತ ಬರೋಬ್ರಿ 180 ಅಂದ್ರೆ 1 ಅನುಪಾತ ಎಷ್ಟಾಯ್ತ್ರಿ 36 ಡಿಗ್ರಿ ಆಯ್ತು. ನಮಗ್ ನೋಡ್ರಿ ಬಾಹ್ಯ ಕೋನ ಸಿಕ್ಬಿಡುತ್ತೆ ಅಷ್ಟು 36 ಡಿಗ್ರಿ. ನಿಮಗ ಬಾಹುಗಳ ಸಂಖ್ಯೆ ಬೇಕಂದ್ರ ನೋಡ್ರಿ, ಟೋಟಲ್ ಬಾವು ಯಾವುದೇ ಆಕೃತಿ ತಗೋರಿ ಅದರದ ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿ ಇರ್ತದ. 360 ಡಿಗ್ರಿಗೆ ಒಂದು ಕೋನ ಡಿವೈಡ್ ಮಾಡ್ಬಿಡ್ರಿ, ನಿಮ್ಗೆ ಎಷ್ಟು ಬಾಹುಗಳು ಅದಾವ ಅಂತ ಸಿಕ್ಬಿಡ್ತದ. ಸೊ ಎಸ್, ಸೊ ನೋಡ್ರಿ ಕೆಲವೊಬ್ರು ಯಾರು ದಿವಾಕರ್ ಅವ್ರು ಕೇಳ್ತಾ ಇದ್ರೆ ಹೇಗೆ 360 ಡಿಗ್ರಿ ಹೇಗೆ ತಿಳಿಸಿ ಸರ್. ಅರ್ಥ ಮಾಡ್ಕೋರಿ, ಯಾವುದೇ ಬಾಹು ತೋರಿ ಯಾವುದೇ ಆಕೃತಿ ತೋರಿ, ಸಪೋಸ್ ತ್ರಿಭುಜ, ಚೌಕ, ಅಥವಾ ಇದು ಏನಂತ ಕರೀತಾರ ಪೆಂಟಾಗಾನ್, ಇದಕ್ಕೇನಂತ ಕರೀತಾರ ಷಟ್ಭುಜ ಆಕೃತಿ. ಇವಕ್ಕೆಲ್ಲ ನೋಡ್ರಿ ಒಂದು ತಲೆಗೆ ಇಟ್ಕೊಂಡ್ಬಿಡ್ರಿ, ಎಲ್ಲಾ ಆಕೃತಿಗಳದ ಯಾವುದೇ ತಗೋರಿ, ಇವಕ್ರದ್ದು ಬಾಹ್ಯ ಕೋನದ ಮೊತ್ತ ಯಾವಾಗ್ಲೂ ಏನಾಗಿರ್ತದ 360 ಡಿಗ್ರಿ ಇರ್ತದ್ರಿ. ಇದು ನಿಯಮ ರೀ. ಯಾಕೆ ನಾ 360 ಡಿಗ್ರಿ ತಗೊಂಡೆ ಅಂದ್ರ ಯಾವುದೇ ಆಕೃತಿ ತಗೋರಿ, ಪಂಚಭುಜ ಆಕೃತಿ, ಷಟ್ಭುಜ ಆಕೃತಿ, ಸಪ್ತಭುಜ ಆಕೃತಿ, ಅಷ್ಟಭುಜ ಆಕೃತಿ, ದಶಭುಜ ಆಕೃತಿ ಯಾವುದೇ ತಗೋರಿ, ಯಾವುದು ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿ ಇರ್ತದ್ರಿ. ನೋಡ್ರಿ ಹಾಗಾಗಿ 360 ಡಿಗ್ರಿಗೆ ಒಂದು ಕೋನ, ಒಂದು ಬಾಹ್ಯ ಕೋನ ಎಷ್ಟು ಬಂದದ 36, ಅದ್ರಲ್ಲಿ ಭಾಗಾಕಾರ ಮಾಡ್ಬಿಡ್ರಿ, ಅಂದ್ರೆ ಅದು ಎಷ್ಟು ಬಾಹು ಅದ ಗೊತ್ತಾಗ್ಬಿಡ್ತದ. ಓಕೆ ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ಸರ, ಈಗ ಒಂದು ಬ್ಯಾರೇದ್ ಯಾವ್ದೇ ತೋರ್ ನೀವು, ಯಾವ್ದು ಸಿಂಪಲ್ ಒಂದು ಬಾಹ್ಯ ಕೋನನ ಅದಕ್ಕೆ ಭಾಗಾಕಾರ ಮಾಡ್ಬಿಡ್ರಿ, ಅದು ಎಷ್ಟು ಅದ ಗೊತ್ತಾಗ್ಬಿಡ್ತದ ಸಿಂಪಲ್. ಓಕೆ, ಸೊ ನಂತರ ಪ್ರಶ್ನೆ ನೋಡ್ರಿ ಸರ್, ಈ ಕೆಳಗಿನಲ್ಲಿ ಯಾವುದು 104 ಮತ್ತು 133ಗಳನ್ನು ಭಾಗಿಸಿದಾಗ ಕ್ರಮವಾಗಿ 8 ಮತ್ತು 5 ಶೇಷವಾಗಿ ಕೊಡುವ ಗರಿಷ್ಠ ಸಂಖ್ಯೆ ಯಾವುದು? ನೋಡ್ರಿ ಇನ್ನೊಂದು ತಪ್ಪು ತಿಳ್ಕೊಬೇಡ್ರಿ, ಯಾವಾಗ್ಲೂ ಬಾಹ್ಯ ಕೋನ ಮಾತ್ರ ಅರ್ಥ ಮಾಡ್ಕೋರಿ, ಬಾಹ್ಯ ಕೋನ ಮಾತ್ರ ಓನ್ಲಿ. ನೋಡ್ರಿ ನಾ ಹೊಳ್ಳಿ ಮಿಳಿ ಬರೀ ಆಗ್ತೀನಿ, ಏನು 360 ಡಿಗ್ರಿ ಇರ್ತದ, ಬಟ್ ಆಂತರಿಕ ಕೋನ ಚೇಂಜ್ ಆಗುತ್ತ ಅರ್ಥ ಮಾಡ್ಕೋರಿ. ಆಂತರಿಕ ಕೋನದ ಫಾರ್ಮುಲಾ n-2 × 180 ಡಿಗ್ರಿ. ಇದನ್ನ ಅಪ್ಲೈ ಮಾಡಿ ನೋಡ್ರಿ. ಈಗ ಸಪೋಸ್ ಒಂದು ಬಾಹು ಏನು 3 ಇತ್ತಂದ್ರ ಅದ್ರ ಏನು 3 ಇತ್ತಂದ್ರ ಪುಟ್ ಮಾಡ್ರಿ, ಆನ್ಸರ್ ಸಿಗ್ತದ 180 ಡಿಗ್ರಿ. ಅಂದ್ರೆ ಏನು 1 × 180 ಡಿಗ್ರಿ ಅಂದ್ರೆ ಏನ್ರಿ ಆನ್ಸರ್ ಎಷ್ಟು ಬಂತು 180 ಡಿಗ್ರಿ. 3 ಬಾಹು ಇರೋದು ಯಾವುದು ತ್ರಿಭುಜ, ಗೊತ್ತದ ನಿಮ್ಗ. ಸರಿ, ತ್ರಿಭುಜದ ಯಾವಾಗಲೂ ಏನಿರುತ್ತೆ ಬ್ಯಾಟ್ ಮಾಡ್ರಿ 180 ಡಿಗ್ರಿ. ಸರಿ, ಸ್ಕ್ವೇರ್ ಕಂಡು ಹಿಡ್ರಿ, ನಿಮ್ಗೆ ಆಂತರಿಕ ಕೋನ ಅಂದ್ರ ಎಷ್ಟು ಬಾಹು ಅದಾವು 4 ಬಾಹು. ಇದ್ರ ವ್ಯಾಲ್ಯೂ ಪುಟ್ ಮಾಡ್ರಿ, ನಿಮ್ಗೆ ಆಟೋಮೆಟಿಕ್ ಏನ್ ಸಿಗ್ತದ ಇದ್ರ ಸಿಗ್ತದ. ಹೆಂಗ್ ಸರ 4 ಪುಟ್ ಮಾಡಿದ್ರಾಗ 4 - 2 × 180 ಡಿಗ್ರಿ. ಸರ್ 4ರಾಗ 2 ಹೋದ್ರೆ 2 × 180 ಡಿಗ್ರಿ, 18 ಎಷ್ಟು 360 ಡಿಗ್ರಿ. ಅಂದ್ರೆ ಏನ್ರಿ ಚೌಕದ ಎಷ್ಟು ಇರ್ತದ ಆಂತರಿಕ ಕೋನಗಳ ಮೊತ್ತ 360 ಡಿಗ್ರಿ. ಅಂದ್ರೆ ಇದರಿಂದ ಏನ್ ತಿಳ್ಕೋರಿ, ಆಂತರಿಕ ಕೋನಗಳು ಪ್ರತಿಯೊಂದಕ್ಕೂ ಚೇಂಜ್ ಆಗುತ್ತ ಹೋಗುತ್ತ, ಹಂಗ ಡಿಪೆಂಡ್ ಆನ್ ಬಾಹುಗಳು. ಬಟ್ ಬಾಹ್ಯ ಕೋನ ಫಿಕ್ಸ್ ಇರ್ತದ 360 ಡಿಗ್ರಿ, ಇದು ಚೇಂಜ್ ಆಗಲ್ಲ. ಐ ಹೋಪ್ ರೇಣುಕಾ ನಿಮ್ಗೆ ಅರ್ಥ ಆಯ್ತದ ತಿಳ್ಕೊತೀನ. ಹೆಂಗ ಬಾಹ್ಯ ಕೋನ ಯಾವುದೇ ಆಕೃತಿ ತಗೋರಿ, 20 ಬಾಹು ಇರಲಿ, 30 ಬಾಹು ಇರಲಿ, 40 ಬಾಹು ಇರಲಿ, ಅದರ ಬಾಹ್ಯ ಕೋನ ಯಾವಾಗ್ಲೂ 360 ಡಿಗ್ರಿ. ಬಟ್ ಆಂತರಿಕ ಕೋನ ಅಂತ ಬಂದ್ರ ಪ್ರತಿ ಒಂದು ಆಕೃತಿ ಚೇಂಜ್ ಆಕೋತ ಹೋಗುತ್ತ. ಅದಕ್ಕೆ ಫಾರ್ಮುಲಾ ನೋಡ್ರಿ n-2 × 180 ಡಿಗ್ರಿ. ಈ n ಅಂದ್ರೆ ಏನ್ರಿ, n ಅಂದ್ರ ಬಾಹುವಿನ ಸಂಖ್ಯೆ. ಅದನ್ನ ಪುಟ್ ಮಾಡ್ಕೊತ ಹೋಗ್ರಿ. 3 ಬಾಹು ಬೇಕಾ, ಇದ್ರಾಗ n ಜಾಗದ 3 ಹಾಕ್ರಿ. ನಿಂದ ಪಂಚಭುಜಾಕೃತಿ ಅದ n ಜಾಗದ 5 ಹಾಕ್ರಿ. ನಿಂದ ಅಷ್ಟಭುಜಾಕೃತಿ ಅದ n ಜಾಗದ 8 ಹಾಕ್ರಿ. ಅವಾಗ ನಿಮ್ಗ ಆಂತರಿಕ ಕೋನಗಳ ಮೊತ್ತ ಸಿಗ್ತದ. ಐ ಹೋಪ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಓಕೆ ಡನ್ ಸರ್. ಈ ಪ್ರಶ್ನೆ ನೋಡ್ರಿ ಸರ್,
ಇದ್ರಾಗ ನೋಡ್ರಿ 104 ಮತ್ತು ನೋಡ್ರಿ 104 ಒಂದು ಸಂಖ್ಯೆ ಅದ, 133 ಅದ. ಇದನ್ನು ಭಾಗಿಸಿದಾಗ ಕ್ರಮವಾಗಿ 8 ಮತ್ತು 5 ಶೇಷ ಆಗಿ ಕೊಡುವ ಗರಿಷ್ಠ ಸಂಖ್ಯೆ. ಇಂಥ ಲೆಕ್ಕಕ್ಕೆ ಏನ್ ಮಾಡ್ಬೇಕ್ರಿ, HCF ತೆಗಿಬೇಕು. ಅಂದ್ರೆ ಮೋಸವನ್ನು ಕಂಡುಹಿಡಿಬೇಕು. ಮೋಸ ಕಂಡುಹಿಡಿಕಿನ ಮೊದಲ ಈ ಶೇಷಗಳನ್ನ ಮೈನಸ್ ಮಾಡ್ಕೊಂಡ್ಬಿಡ್ರಿ. ಸಿಂಪಲ್ ಆಗಿ ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ. ಓಕೆ, ಯಾಕಂದ್ರ ಈ ತರ ಮೈನಸ್ ಮಾಡ್ಕೊಂಡ್ಬಿಟ್ರೆ ಮಾಡ್ಲೇಬೇಕು. ಯಾಕಂದ್ರೆ ಅವನೇ ಹೇಳ್ಯಾನ ಕ್ರಮವಾಗಿ 8 ಶೇಷ ಉಳಿತತ್ತ 8 5. ಫಸ್ಟಿಗೆ ಒಂದೇ ಸ್ಟೆಪ್ ಏನು 2 ಕಳ್ಕೊಂಡ್ಬಿಡ್ರಿ. ಎಷ್ಟಾಗತ್ರಿ ಇದಾಗ ಸರ್ 96 ಬಂತು. ಇನ್ನೊಂದು ಎಷ್ಟು ಬರ್ತದ ಸರ್ 133 5 ಹೋದ್ರೆ ಸರ್ 120 ಬಂತು, 128 ಬಂತು. ಈಗ ಈ 96 128 ಮೋಸ ಕಂಡಿಡ್ರಿ. ಸರ್ ಮೋಸ 2ರಿಂದ ಶುರು ಮಾಡ್ರಿ. 2 4 8 ಎಷ್ಟಾಗತ್ರಿ 2 8 16, 2 6 2 4 ಮತ್ ನೋಡ್ರಿ 2 2 2 4 2 3 2 2 ನಂತರ 2 12 2 16 ಸರ್ 2 6 2 8 ಸರ್ 2 3 2 4 ಮತ್ತ 3 ಮಗ್ಗಿ ತೋತ್ರಿ. ನೋ, ಇಲ್ಲಿಗೆ ಸ್ಟಾಪು. ಕಾರಣ ಮೋಸ ಯಾವಾಗಲೂ ನೋಡ್ರಿ ಒಂದು ಮಗ್ಗಿ ತೊಗೊಂಡ್ರಂದ್ರೆ 2 ಭಾಗೋಗ್ಬೇಕು. 2 ಅಂದ್ರ ಎಷ್ಟು ಸಂಖ್ಯೆ ಅದಾವ ಭಾಗೋಗ್ಬೇಕು. ಅಂದ್ರೆ ಇಲ್ಲಿಗೆ ಮೋಸ ಎಂಡ್ ಆಯ್ತ್ರಿ. ಸರ್ ಮೋಸ ಏನೇನ್ ಬಂತ್ರಿ 2 2 2 2 ಎಷ್ಟದ್ರಿ 2 ರಷ್ಟು 1 2 3 4 5 ಅಂದ್ರ 1 2 3 4 5 2 2 4 4 8 8 16 16 32. ಅಂದ್ರೆ ಆ ಗರಿಷ್ಠ ಸಂಖ್ಯೆ ಯಾವ್ದಂದ್ರ 32 is right answer. ಸೂಪರ್. ಏನ್ ಮಾಡ್ಬೇಕ್ರಿ, ಫಸ್ಟಿಗೆ ಏನ್ ಮಾಡ್ಬೇಕು, ಹಿಂಗ್ ಶೇಷ ಉಳಿತಾವತ್ ಕೊಡತ್ತಂದ್ರ ಫಸ್ಟಿಗೆ ಸಂಖ್ಯೆದಾಗ ಮೈನಸ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಮೋಸ ತಕೊಂಡ್ಬಿಡ್ರಿ. ಅದೇ ಆನ್ಸರ್ ಆಗಿರ್ತದೆ. 32 ಇಸ್ ರೈಟ್ ಆನ್ಸರ್. ಓಕೆ, ನಂತರ ನೋಡ್ರಿ ಸರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x - 2 ಆದ್ರೆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ನೋಡ್ರಿ ಇದು ಪಾಲಿನಾಮಿಯಲ್ ಅಂದ್ರ ಬಹುಪದೋಕ್ತಿಯ ಶೂನ್ಯತೆ. ನಿಮಗ್ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ ಸರ್, ಪಿ ಆಫ್ ಎಕ್ಸ್ ಅನ್ನೋದೊಂದು ಬಹುಪದೋಕ್ತಿ, ಹೌದಾ. ಇದ್ರದ್ದು ಶೂನ್ಯತೆಯನ್ನು ಕಂಡಿಡ್ರಿ. ಶೂನ್ಯತೆ ಅಂದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ. ಏನ್ ಸರ್ ಶೂನ್ಯತೆ ಅಂದ್ರ ಈ ಕೊಟ್ಟರು ಆಪ್ಷನ್ದಾಗ ಯಾವ ಆಪ್ಷನ್ ಹಾಕಿದ್ರ ಇದ್ರ ಆನ್ಸರ್ 0 ಬರಬೇಕು. ದಟ್ ಈಸ್ ಕಾಲ್ಡ್ ಶೂನ್ಯತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಹೆಂಗ್ ಸರ, ಅರ್ಥ ಆಗ್ತಿದೇನ? ಹೆಸರಲ್ಲಿ ಇದೆ ಶೂನ್ಯತೆ. ಅಂದ್ರ ಈ ಎಕ್ಸ್ ಪ್ಲೇಸ್ನಾಗ ಯಾವ್ದು ವ್ಯಾಲ್ಯೂ ಪುಟ್ ಮಾಡಿದ್ರ ನಮಗ್ ಇದು ಪಿ ಆಫ್ ಎಕ್ಸ್ 0 ಆಗ್ಬೇಕು. ಅದೇ ವ್ಯಾಲ್ಯೂ ನಮಗ ಶೂನ್ಯತೆ ಅಂತ ಕರಿತೇವಿ. ಹಾಗಾದ್ರೆ ಹೆಂಗ್ ಮಾಡುದು ಸರ? ಸಿಂಪಲ್, ಪಿ ಆಫ್ ಎಕ್ಸ್ ಜಾಗನ 0 ಮಾಡ್ಕೋರಿ, 3x - 2 ಮಾಡ್ಕೋರಿ. ಹೌದಾ, ನಮಗೇನು ಪಿ ಆಫ್ ಎಕ್ಸ್ 0 ಬರ್ಬೇಕು. ಅದೇ ಯಾವ್ದತ್ ಕಂಡಿಡಬೇಕು. ಅದನ್ನೇ ಎಕ್ಸ್ ಬೆಲೆ ಫಸ್ಟ್ ಆಫ್ ಆಲ್ 0 ಮಾಡ್ಕೊಂಡೆ ಈಕ್ವಲ್ ಟು 3x - 2. ಈ -2 ನ ಈ ಕಡೆ ಕಳಿಸ್ರಿ ಏನಾಗುತ್ತೆ ಸರ್ +2 ಆಯ್ತ್ರಿ 3x. ನಮಗೇನು ಎಕ್ಸ್ ಬೆಲೆ ಕಂಡಿಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಈ 3 ಈ ಕಡೆ ಕಳಿಸ್ರಿ 2/3. ಅಂದ್ರೆ ಆನ್ಸರ್ ಎಷ್ಟು ಬರ್ತದ? 2/3 ಈಸ್ ರೈಟ್ ಆನ್ಸರ್. ಆಪ್ಷನ್ ನೋಡ್ರಿ ಯಾವ್ದಾಗತ್ತ, ಆಪ್ಷನ್ ಎ ಆಗುತ್ತ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬಂತು? 2/3. ಸಿಂಪಲ್. ಏನ್ ಸರ್ ಇದರ ಅರ್ಥ? ಪಿ ಆಫ್ ಎಕ್ಸ್ ನ 0 ಮಾಡ್ಕೋಬೇಕು. ಅದೇ ನಿಮ್ದು ಮೇನ್ ಏನು ಶೂನ್ಯತೆ ಕಂಡು ಹಿಡಿಬೇಕಂದ್ರ ಅಂದ್ರೆ ಈ ಎಕ್ಸ್ ಜಾಗದಾಗ ಏನ್ ಹಾಕಿದ್ರ ಆನ್ಸರ್ ಏನ್ ಹಾಕಿದ್ರೆ 0 ಬರ್ಬೇಕು. ಸಪೋಸ್ ಈಗ ವಿಚಾರ ಮಾಡ್ರಿ, ನಾ ತಾಳೆ ಚೆಕ್ ಮಾಡ್ತೀನಿ. 3x - 2 ಈಗ ಏನ್ ಕಂಡಿದ್ರಿ 2/3 ನ ಇದ್ರ ಜಾಗದ ಹಾಕಿ ನೋಡ್ರಿ. ಬೇಕಾದ್ರೆ ಸರ್ 2/3 - 2 ಅದ ನೋಡ್ರಿ. 3 ಕ್ಯಾನ್ಸಲ್ ಆಯ್ತು. ಏನ್ ಉಳಿತಿಲಿ 2 - 2 ನೋಡ್ರಿ. 2 ಕಳೆದ್ರೆ 0 ಬಂತು ಇಲ್ಲ. ಅಂದ್ರ ಸರ್ ಇದ್ರ ಆನ್ಸರ್ ನೀವು ಕಂಡು ಹಿಡಿದ್ ಕರೆಕ್ಟ್ ಅಂದಂಗ. ಅಂದ್ರ ಪಿ ಆಫ್ ಎಕ್ಸ್ ನ ಶೂನ್ಯತೆ ಏನಪ್ಪಾ ಅಂದ್ರ ಸರ್ 2/3 ಈಸ್ ರೈಟ್ ಆನ್ಸರ್. ಐ ಹೋಪ್ ಕ್ಲಿಯರ್ ಆಯ್ತಾ ತಿಳ್ಕೊತೀನಿ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸೊ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಈ ತರ ಪ್ರಶ್ನೆ ನೋಡ್ರಿ ಆಲ್ಮೋಸ್ಟ್ ನಾವು 15 to 16 ಕ್ವಶನ್ಸ್ ಡಿಸ್ಕಷನ್ ಮಾಡಿದೇವಿ. ಇದೇ ತರ ಡೈಲಿ ಪ್ರಾಕ್ಟೀಸ್ ನ ಮಾಡೋಣ. ಇದು ಇವತ್ತಿನ 2ನೇ ಸೀರೀಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ 3ನೇ ಸೀರೀಸ್ ಬರುತ್ತೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಸೊ ಪ್ಲೀಸ್ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದ್ರ ಜೊತೆಗೆ ಲೈವ್ PDF ಇವತ್ತು ನಡೆದಿರುವಂಥ ಕ್ಲಾಸಿನ PDF ಬೇಕಂದ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕನ್ನು, ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಇದ್ರದ್ದು PDF ಕೂಡ ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.